ನನ್ನ ಹೆಸರು ನೀಲಿಮಾ. ನನ್ನ ತಂದೆ ತಾಯಿ ಮರಣದ ನಂತರ ನನ್ನ ಸಂಬಂಧಿಕರು ನನ್ನನ್ನು ಅನಾಥಾಶ್ರಮಕ್ಕೆ ಕಳುಹಿಸಿದರು. ಆದರೆ ಅಲ್ಲಿಯ ವಾತಾವರಣದಿಂದ ಬೇಸತ್ತು ಕೆಲವೇ ದಿನಗಳಲ್ಲಿ ನಾನು ರಾತ್ರಿಯ ಕತ್ತಲೆಯಲ್ಲಿ ಅಲ್ಲಿಂದ ಓಡಿಹೋಗಿದ್ದೆ. ಕೆಲಸ ಹುಡುಕಿಕೊಂಡು ನಾನು ಒಂದು ಫ್ಯಾಕ್ಟರಿಗೆ ತಲುಪಿದೆ. ಅಲ್ಲಿ ನನಗೆ ಕಡಿಮೆ ಸಂಬಳಕ್ಕೆ ಕೆಲಸ ಸಿಕ್ಕಿತು. ಮ್ಯಾನೇಜರ್ ಪರಿಶೀಲನೆಗೆ ಬಂದಾಗ ಅವರು ನನ್ನನ್ನು ನೋಡಿ ನನ್ನ ಕಿವಿಯ ಕಡೆಗೆ ನೋಡಿ ಇದು ಹೇಗೆ ಕಟಾಗಿದೆ ಎಂದು ಕೇಳಿದರು. ನಾನು ಇದು ಹುಟ್ಟಿನಿಂದಲೂ ಹೀಗೆ ಇದೆ ಎಂದೆ. ಮ್ಯಾನೇಜರ್ ತಬ್ಬಿಬ್ಬಾದರು ಮತ್ತು ನನ್ನನ್ನು ತಮ್ಮೊಂದಿಗೆ ಆಸ್ಪತ್ರೆಗೆ ಕರೆದೊಯ್ದರು. ಆಸ್ಪತ್ರೆಯಲ್ಲಿ ಅವರು ನನ್ನ ಡಿಎನ್ಎ ಪರೀಕ್ಷೆ ಮಾಡಿಸಿದಾಗ ಸತ್ಯ ಹೊರಬಿದ್ದಿತ್ತು. ನಾನು ಆ ಮ್ಯಾನೇಜರ್ನ ಸ್ವಂತ ಮಗಳಾಗಿದ್ದೆ. ನಾನು ಸುಮ್ಮನೆ ನನ್ನ ಎದುರಿಗಿದ್ದ 2 ಶವಗಳನ್ನು ನೋಡುತ್ತಿದ್ದೆ. ಒಬ್ಬಳು 12 ವರ್ಷದ ಹುಡುಗಿ, ಅವಳ ಕನಸುಗಳು ಈಗಷ್ಟೇ ಹಾರಲು ಸಿದ್ಧವಾಗಿದ್ದವು ಮತ್ತು ಹಾರಾಟಕ್ಕೆ ಮುಂಚೆಯೇ ಅವಳ ರೆಕ್ಕೆಗಳನ್ನು ಕತ್ತರಿಸಲಾಗಿತ್ತು. ಅವಳ ತಂದೆ ತಾಯಿ ಈ ಲೋಕದಿಂದ ದೂರವಾಗಿದ್ದರು. ಇದು ನನ್ನ ದುಃಖದ ಕಥೆ. ನಾನು ಶಾಲೆ ಮುಗಿಸಿ ಮನೆಗೆ ಬಂದಾಗ ನನ್ನ ಮನೆಯ ಮುಂದೆ ದೊಡ್ಡ ಜನಸಂದಣಿ ಇತ್ತು. ಅದನ್ನು ಸೀಳಿಕೊಂಡು ನಾನು ನನ್ನ ಹೆಜ್ಜೆಗಳನ್ನು ಮನೆಯೊಳಗೆ ಇಟ್ಟೆ. ಆದರೆ ಮುಂದಿನ ಕ್ಷಣ ನನಗೆ ಮರಣದಂತಾಗಿತ್ತು. ನನ್ನ ತಂದೆ ತಾಯಿ ಇಬ್ಬರೂ ಸತ್ತು ಹೋಗಿದ್ದರು. ನನ್ನ ತಲೆಯ ಮೇಲಿದ್ದ ಅವರ ನೆರಳು ದೂರವಾಗಿತ್ತು. ನನ್ನ ಮನಸ್ಸು ಬಿಕ್ಕಿ ಬಿಕ್ಕಿ ಅಳಬೇಕು ಮತ್ತು ಜನರಿಗೆ ಈ ಸಮಯದಲ್ಲಿ ನನ್ನ ಪರಿಸ್ಥಿತಿ ಏನು, ನನ್ನ ಮೇಲೆ ಏನಾಗುತ್ತಿದೆ, ನಾನು ಎಷ್ಟು ದೊಡ್ಡ ಸಂಕಟದಿಂದ ಹಾದು ಹೋಗುತ್ತಿದ್ದೇನೆ ಎಂದು ಹೇಳಬೇಕು ಎಂದು ಬಯಸುತ್ತಿತ್ತು. ನನ್ನ ತಂದೆ ತಾಯಿಯನ್ನು ಕಳೆದುಕೊಳ್ಳಲು ನಾನು ಬಯಸಿರಲಿಲ್ಲ. ಬಹುಶಃ ಯಾವ ಸಂತಾನವೂ ತನ್ನ ತಂದೆ ತಾಯಿಯನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಆದರೆ ದೇವರು ತಂದೆ ತಾಯಿಯನ್ನು ಕಸಿದುಕೊಂಡಾಗ ಅವರು ನಮಗೆ ಎಷ್ಟು ಮುಖ್ಯರಾಗಿದ್ದರು ಎಂದು ಅರಿವಾಗುತ್ತದೆ. ನಾನು ನನ್ನ ಜೀವನವನ್ನು ನನ್ನ ಬಾಲ್ಯದಲ್ಲಿಯೇ ಕಳೆಯಲು ಬಯಸುತ್ತೇನೆ. ನಾನು ನನ್ನ ತಂದೆ ತಾಯಿಯ ಶವಗಳ ಮುಂದೆ ಕುಳಿತು ತೀವ್ರವಾಗಿ ಅಳುತ್ತಿದ್ದೆ ಮತ್ತು ನಾನು ನಿಮ್ಮೊಂದಿಗೆ ಇರಲು ಬಯಸಿದ್ದೆ, ನಿಮ್ಮ ಪ್ರೀತಿ ನಿಮ್ಮ ವಾತ್ಸಲ್ಯದಲ್ಲಿ ಎಂದು ಹೇಳುತ್ತಿದ್ದೆ. ಆದರೆ ಹೇಳಲು ನನ್ನ ಬಳಿ ಏನೂ ಉಳಿದಿರಲಿಲ್ಲ. ಯಾರಿಗೆ ಹೇಳಬೇಕಿತ್ತೋ, ಯಾರಿಗೆ ಅರ್ಥ ಮಾಡಿಸಬೇಕಿತ್ತೋ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿದ್ದರು. ಅವರು ಈ ಲೋಕದಿಂದ ಮುನಿಸಿಕೊಂಡು ದೇವರಿಗೆ ಪ್ರಿಯರಾಗಿದ್ದರು. ಕೆಲವು ಕ್ಷಣಗಳ ನಂತರ ಒಬ್ಬ ಮಹಿಳೆ ನನ್ನ ಪಕ್ಕದಲ್ಲಿ ಕುಳಿತು ನನ್ನ ತಲೆಯ ಮೇಲೆ ಕೈಯಿಟ್ಟು, ಮಗಳೇ, ಈ ರೀತಿ ದುಃಖಿಸಬಾರದು. ನಿನ್ನ ತಂದೆ ತಾಯಿಯನ್ನು ಇನ್ನೊಮ್ಮೆ ನೋಡಿಕೋ, ಏಕೆಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಅಂತ್ಯಕ್ರಿಯೆಗೆ ಕರೆದುಕೊಂಡು ಹೋಗುತ್ತಾರೆ. ಮತ್ತೆಂದೂ ನಿನಗೆ ನಿನ್ನ ತಂದೆ ತಾಯಿಯನ್ನು ನೋಡಲು ಸಿಗುವುದಿಲ್ಲ ಎಂದು ಹೇಳುತ್ತಿದ್ದರು. ಆದರೆ ನಾನು ಇನ್ನೂ ಏನನ್ನೂ ಮಾತನಾಡಿರಲಿಲ್ಲ. ನನ್ನ ಮನಸ್ಸಿಗೆ ಆಳವಾದ ಆಘಾತವಾಗಿತ್ತು ಮತ್ತು ನಾನು ಸಂಪೂರ್ಣವಾಗಿ ಮೌನವಾಗಿದ್ದೆ. ನನ್ನ ಕಣ್ಣುಗಳಿಂದ ನೀರು ಬರುತ್ತಿತ್ತು, ಆದರೆ ಬಾಯಿಂದ ಯಾವುದೇ ಶಬ್ದ ಹೊರಬರುತ್ತಿರಲಿಲ್ಲ. ಯಾರೋ ನನ್ನನ್ನು ಸರಪಳಿಯಿಂದ ಕಟ್ಟಿಹಾಕಿದಂತೆ ಅನಿಸುತ್ತಿತ್ತು. ಒಂದು ಬಾರಿ ಅವರ ಮುಖ ನೋಡಿದರೆ ನಾನು ನನ್ನ ಮೇಲೆ ಹಿಡಿತ ಸಾಧಿಸಲಾರೆ ಎಂದು ನನಗೆ ತಿಳಿದಿತ್ತು. 2-4 ಮಹಿಳೆಯರು ನನ್ನ ಹತ್ತಿರ ಬಂದರು ಮತ್ತು ನನ್ನನ್ನು ಹಿಡಿದು, ಬಾ ಮಗಳೇ, ನಾವು ನಿನಗೆ ನಿನ್ನ ತಂದೆ ತಾಯಿಯ ಮುಖ ತೋರಿಸುತ್ತೇವೆ ಎಂದರು. ಆದರೆ ನಾನು ಗೋಡೆಗೆ ಒರಗಿ ನಿಂತು, ಬೇಡ, ನಾನು ನೋಡಲು ಬಯಸುವುದಿಲ್ಲ. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ, ನಾನು ಯಾರ ಮುಖವನ್ನು ನೋಡಲು ಬಯಸುವುದಿಲ್ಲ ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಆ ಮಹಿಳೆಯರು ನನ್ನನ್ನು ನೋಡುತ್ತಾ, ಮಗಳೇ, ಧೈರ್ಯವಿರಲಿ. ನೀನು ಈಗ ನಿನ್ನ ತಂದೆ ತಾಯಿಯ ಮುಖ ನೋಡದಿದ್ದರೆ ನಂತರ ಜೀವನಪೂರ್ತಿ ಅವರ ಮುಖ ನೋಡಲು ಹಂಬಲಿಸುತ್ತೀಯಾ ಮತ್ತು ನಂತರ ದೊಡ್ಡವಳಾದ ಮೇಲೆ ಈ ಅವಕಾಶವನ್ನು ನೀನು ಏಕೆ ಬಿಟ್ಟೆ ಎಂದು ನೀನೇ ನಿನ್ನನ್ನು ಶಪಿಸಿಕೊಳ್ಳುವೆ. ಮತ್ತೆ ಈ ಅವಕಾಶ ನಿನಗೆ ಸಿಗುವುದಿಲ್ಲ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಹೋಗುತ್ತಾರೆ. ಇದು ದೇವರ ಇಚ್ಛೆ. ಅವರಿಗೆ ಅಪಘಾತವಾಯಿತು. ಇದರಲ್ಲಿ ನಿನ್ನ ಅಥವಾ ದೇವರ ತಪ್ಪಿಲ್ಲ. ಬಹುಶಃ ಅವರ ಸಾವು ಹೀಗೆ ಬರೆದಿತ್ತು. ಇದೇ ಅವರ ಹಣೆಬರಹ ಮಗಳೇ ಎಂದರು. ಅವರ ಮಾತನ್ನು ಕೇಳಿ ನಾನು ಮತ್ತೆ ನಿರಾಕರಣೆಯಲ್ಲಿ ತಲೆ ಅಲ್ಲಾಡಿಸಿ, ಆಂಟಿ, ನಿಜ ಹೇಳಬೇಕೆಂದರೆ ನಾನು ಅವರನ್ನು ಈ ಸ್ಥಿತಿಯಲ್ಲಿ ನೋಡಲು ಸಾಧ್ಯವಿಲ್ಲ. ನನ್ನಲ್ಲಿ ಅಷ್ಟು ಧೈರ್ಯವಿಲ್ಲ. ದೇವರ ದಯೆ ನನ್ನನ್ನು ಒತ್ತಾಯಿಸಬೇಡಿ ಎಂದೆ. ಇದನ್ನು ಹೇಳಿ ನಾನು ನನ್ನ ಕಣ್ಣುಗಳ ಮೇಲೆ ಕೈ ಇಟ್ಟುಕೊಂಡೆ. ಯಾರೋ ನನ್ನ ಹೃದಯವನ್ನು ಮುಷ್ಟಿಯಲ್ಲಿ ಹಿಡಿದು ಮುಚ್ಚಿದಂತಾಗಿತ್ತು. ನನ್ನ ಉಸಿರನ್ನು ಕಸಿದುಕೊಳ್ಳುತ್ತಿರುವಂತೆ ಅನಿಸಿತ್ತು. ಆದರೆ ಆ ಮಹಿಳೆಯರು ಬಲವಂತವಾಗಿ ನನ್ನನ್ನು ನನ್ನ ತಂದೆ ತಾಯಿಯ ಶವಗಳ ಬಳಿ ಕರೆತಂದರು. ನನ್ನ ಕಣ್ಣುಗಳು ಬಿಳಿ ಬಟ್ಟೆಯಲ್ಲಿ ಸುತ್ತಿದ ನನ್ನ ತಂದೆ ತಾಯಿಯ ಮೇಲೆ ಬಿದ್ದ ಕೂಡಲೇ ನನ್ನ ಸ್ಥಿತಿ ರೆಕ್ಕೆಗಳಿದ್ದರೂ ಹಾರಲು ಮರೆತ ಪಕ್ಷಿಯಂತಾಗಿತ್ತು. ನಾನು ಜೋರಾಗಿ ಅಳಲು ಪ್ರಾರಂಭಿಸಿದೆ. ಅಪ್ಪ, ಅಮ್ಮ, ಏಳಿ, ದಯವಿಟ್ಟು ಏಳಿ. ನನ್ನನ್ನು ಬಿಟ್ಟು ಹೋಗಬೇಡಿ. ನೀವು ಇಲ್ಲದೆ ನಾನು ಸಹ ಸತ್ತು ಹೋಗುತ್ತೇನೆ. ನೀವು ನನ್ನನ್ನು ಬಿಟ್ಟು ಹೋದರೆ ನಾನು ಎಂದಿಗೂ ಜೀವನದಲ್ಲಿ ನನ್ನ ಕಾಲುಗಳ ಮೇಲೆ ನಿಲ್ಲಲು ಸಾಧ್ಯವಿಲ್ಲ. ನೀವೇ ನನ್ನ ಆಸರೆ. ಅಪ್ಪ, ಅಮ್ಮ, ನನಗೆ ನಿಮ್ಮ ಹೊರತಾಗಿ ಯಾರೂ ಇಲ್ಲ.
ದಯವಿಟ್ಟು ನನ್ನನ್ನು ಈ ಜಗತ್ತಿನಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗಬೇಡಿ. ನಾನು ಆಕಾಶದ ಕಡೆಗೆ ನೋಡಿ ಅಳುತ್ತಿದ್ದೆ. ದೇವರೇ, ದಯವಿಟ್ಟು ನನ್ನ ಅಪ್ಪ ಅಮ್ಮನನ್ನು ನನಗೆ ಹಿಂದಿರುಗಿಸಿ. ನನಗೆ ಕೇವಲ 12 ವರ್ಷ. ನನಗೆ ಮನೆ ಸಂಭಾಳಿಸುವುದು ಬರುವುದಿಲ್ಲ ಮತ್ತು ಇವರಿಲ್ಲದೆ ಇರಲು ಬರುವುದಿಲ್ಲ. ನಾನು ಎಲ್ಲಿಗೆ ಹೋಗಲಿ? ಏನು ಮಾಡಲಿ? ನನ್ನ ಜೀವನವನ್ನು ಹೇಗೆ ಕಳೆಯಲಿ? ನನಗೆ ಕತ್ತಲೆಯಲ್ಲಿ ತುಂಬಾ ಭಯವಾಗುತ್ತದೆ. ಅಮ್ಮ, ದಯವಿಟ್ಟು ಏಳು. ನನಗೆ ತುಂಬಾ ಹಸಿವಾಗಿದೆ. ನಾನು ಬೆಳಿಗ್ಗೆಯಿಂದ ಏನನ್ನೂ ತಿಂದಿಲ್ಲ. ಅಪ್ಪ, ನೀವು ನನ್ನ ಕಡೆ ನೋಡಿ. ಬೆಳಿಗ್ಗೆ ನನ್ನನ್ನು ಶಾಲೆಗೆ ಯಾರು ಬಿಟ್ಟು ಬರುತ್ತಾರೆ? ಆದರೆ ಅಪ್ಪ ಅಮ್ಮ ಯಾರಿಗೂ ನನ್ನ ಚಿಂತೆ ಇರಲಿಲ್ಲ. ನಾನು ನಿಮ್ಮಿಬ್ಬರಿಗೂ ವಾಗ್ದಾನ ಮಾಡುತ್ತೇನೆ, ನಾನು ಇನ್ನು ಮುಂದೆ ಯಾವುದೇ ತಪ್ಪು ಮಾಡುವುದಿಲ್ಲ ಎಂದೆ. ಇದನ್ನು ಹೇಳಿ ನಾನು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದೆ. ಆದರೆ ಅವರಿಬ್ಬರೂ ಮೌನವಾಗಿ ಮಲಗಿದಂತೆಯೇ ಇದ್ದರು. ಅವರ ದೇಹದಲ್ಲಿ ಯಾವುದೇ ರೀತಿಯ ಚಲನೆಯೂ ಆಗಲಿಲ್ಲ. ಮಹಿಳೆಯರು ಮತ್ತೊಮ್ಮೆ ನನ್ನ ಹತ್ತಿರ ಬಂದರು ಮತ್ತು ನನಗೆ ಸಮಾಧಾನ ಹೇಳುತ್ತಾ, ಹೀಗೆ ಸೋಲಬೇಡ ಮಗಳೇ, ಧೈರ್ಯವಿರಲಿ ಎಂದರು. ಆದರೆ ನಾನು ಅವರ ಕೈಗಳನ್ನು ಕೊಡವಿ. ನನಗೆ ಈ ಸಹಾನುಭೂತಿಗಳು ಬೇಡ. ನನಗೆ ನನ್ನ ಅಪ್ಪ ಅಮ್ಮ ಬೇಕು. ನನಗೆ ಅವರೊಂದಿಗೆ ಇರಬೇಕು. ಅವರಿಲ್ಲದೆ ನನಗೆ ಒಂದು ಕ್ಷಣವೂ ಉಸಿರಾಡಲು ಬರುವುದಿಲ್ಲ. ಇವರಿಬ್ಬರೂ ನನ್ನನ್ನು ಬಿಟ್ಟು ಹೇಗೆ ಹೋಗಲು ಸಾಧ್ಯ? ಅಪ್ಪ ಅಮ್ಮ, ದಯವಿಟ್ಟು ನನ್ನ ಬಗ್ಗೆ ಸ್ವಲ್ಪ ಯೋಚಿಸಿ. ಒಮ್ಮೆ ನಿಮ್ಮ ಮಗಳ ಕಡೆ ನೋಡಿ. ನಿಮ್ಮ ಪ್ರೀತಿಯ ಮಗಳು ಎಷ್ಟು ಅಳುತ್ತಿದ್ದಾಳೆ. ನೀವು ಇಲ್ಲದೆ ನಿಮ್ಮ ಮಗಳು ಅಪೂರ್ಣಳು. ನಾನು ವಾಗ್ದಾನ ಮಾಡುತ್ತೇನೆ, ನನ್ನ ಎಲ್ಲ ಕೆಲಸಗಳನ್ನು ನಾನೇ ಮಾಡಿಕೊಳ್ಳುತ್ತೇನೆ. ನಿಮಗೆ ಯಾವುದೇ ತೊಂದರೆ ಕೊಡುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಮಲಗುತ್ತೇನೆ. ಮೊಬೈಲ್ ಸಹ ಬಳಸುವುದಿಲ್ಲ. ಹೋಂವರ್ಕ್ ಕೂಡ ಸಮಯಕ್ಕೆ ಸರಿಯಾಗಿ ಮಾಡುತ್ತೇನೆ. ನೀವು ಹೇಗೆ ಹೇಳುತ್ತೀರೋ ಹಾಗೆ ನಾನು ಕೇಳುತ್ತೇನೆ. ದಯವಿಟ್ಟು ಅಪ್ಪ ಅಮ್ಮ, ನೀವು ಹೇಳಿ. ನಾನು ನಿಮ್ಮಿಲ್ಲದೆ ಸತ್ತು ಹೋಗುತ್ತೇನೆ. ನನಗೆ ನಿಮ್ಮಿಲ್ಲದೆ ಬದುಕಲು ಬರುವುದಿಲ್ಲ. ಈ ಜಗತ್ತು ನನ್ನನ್ನು ಕಚ್ಚಿ ತಿನ್ನುತ್ತದೆ. ಅಮ್ಮ, ನೀವು ಹೇಳಿದ್ದಿರಿ, ತಂದೆ ತಾಯಿ ಈ ಲೋಕದಲ್ಲಿ ಇಲ್ಲದಿದ್ದರೆ ಮಕ್ಕಳ ಸಂಕಟವನ್ನು ಯಾರೂ ಕೇಳುವುದಿಲ್ಲ. ಬದಲಿಗೆ ಲೋಕದವರು ಸೇರಿ ಅವರಿಗೆ ಮತ್ತಷ್ಟು ತೊಂದರೆ ಕೊಡುತ್ತಾರೆ. ಈಗ ನನ್ನ ಗತಿ ಏನು? ಎಲ್ಲರೂ ನನ್ನನ್ನು ಸಹ ತೊಂದರೆ ಕೊಡುತ್ತಾರೆಯೇ ಮತ್ತು ನನಗೆ ಸಹಾಯ ಮಾಡುವವರು ಯಾರೂ ಇರುವುದಿಲ್ಲವೇ? ಚಿಕ್ಕ ವಯಸ್ಸಿನಲ್ಲೇ ನನಗೆ ಬಹಳಷ್ಟು ವಿಷಯಗಳು ಅರ್ಥವಾಗಿದ್ದವು. ನಾನು ಜೀವನವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದೆ. ನಾನು ಆ ವಯಸ್ಸಿನಲ್ಲಿ ಬಾಲ್ಯದಲ್ಲಿರುವ ಮಕ್ಕಳಂತೆ ಇರಲಿಲ್ಲ. ಬದಲಿಗೆ ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಎಷ್ಟೊಂದು ತಿಳುವಳಿಕೆಯುಳ್ಳವಳಾಗಿದ್ದೆ ಎಂದರೆ, ನನ್ನ ತಂದೆ ತಾಯಿ ಆಗಾಗ್ಗೆ, ನೀನು ದೊಡ್ಡವಳಾಗಿ ಒಬ್ಬ ವಿಜ್ಞಾನಿಯಾಗುತ್ತೀಯಾ, ಏಕೆಂದರೆ ನಿನ್ನ ಬುದ್ಧಿ ಈಗಲೇ ಬಹಳ ಚುರುಕಾಗಿದೆ. ನಿನ್ನ ಮಾತುಗಳು ದೊಡ್ಡವರಂತೆ ಇರುತ್ತವೆ. ನೀನು ಯಾವಾಗಲೂ ತಿಳುವಳಿಕೆಯ ಮಾತುಗಳನ್ನೇ ಆಡುತ್ತೀಯಾ ಎಂದು ಹೇಳುತ್ತಿದ್ದರು. ಅಪ್ಪನಂತೂ ಕೆಲವೊಮ್ಮೆ ನಾನು ನಿನ್ನ ಮಾತುಗಳನ್ನು ಕೇಳಿ ಆಶ್ಚರ್ಯಪಡುತ್ತೇನೆ. ಸಮಯಕ್ಕಿಂತ ಮುಂಚೆಯೇ ನನ್ನ ಮಗಳು ಇಷ್ಟು ತಿಳುವಳಿಕೆಯುಳ್ಳವಳಾಗಿದ್ದಾಳೆ ಎನ್ನುತ್ತಿದ್ದರು. ಆದರೆ ನಾನು ಯಾವಾಗಲೂ ಅವರ ಮಾತಿಗೆ ನಗುತ್ತಿದ್ದೆ. ಆದರೆ ಇಂದು ನನಗೆ ಹೀಗೆ ಹೇಳುವವರೇ ಯಾರೂ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಕೆಲವರು ಬಂದರು ಮತ್ತು ನನ್ನ ಅಪ್ಪ ಅಮ್ಮನ ಶವಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋದರು. ನಾನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ನಾನು ಆ ಇಬ್ಬರ ಅಂತ್ಯಸಂಸ್ಕಾರದ ಕಟ್ಟಿಗೆಯನ್ನು ಹಿಡಿದು ಜೋರಾಗಿ ಕೂಗುತ್ತಿದ್ದೆ, ಅಪ್ಪ ಅಮ್ಮ, ದಯವಿಟ್ಟು ಏಳಿ. ನಂತರ ಸಮಯ ಕಳೆಯಿತು ಮತ್ತು ನಾವು ಸ್ಮಶಾನಕ್ಕೆ ತಲುಪಿದೆವು. ಸ್ಮಶಾನದಲ್ಲಿಯೂ ಸಹ ನೆರೆಹೊರೆಯ ಮಹಿಳೆಯರು ನನಗೆ ಸಮಾಧಾನ ಹೇಳುತ್ತಿದ್ದರು. ನನ್ನ ತಂದೆ ತಾಯಿಗೆ ಗಂಡು ಮಗುವಿರಲಿಲ್ಲ. ಅವರಿಗಿದ್ದದ್ದೆಲ್ಲ ನಾನೇ. ಆದ್ದರಿಂದ ನಾನೇ ನನ್ನ ಕೈಗಳಿಂದ ಅವರಿಬ್ಬರ ಚಿತೆಗೆ ಬೆಂಕಿಯಿಟ್ಟೆ. ಅವರಿಬ್ಬರೂ ಹೋದ ನಂತರ ನಾನು ತೀವ್ರವಾಗಿ ಅಳುತ್ತಿದ್ದೆ. ಈಗ ನೀವು ಹೋಗಿದ್ದೀರಿ. ನಿಮ್ಮಿಲ್ಲದೆ ಮನೆ ಯಾರು ನಡೆಸುತ್ತಾರೆ? ಅಮ್ಮ, ನೀವು ಹೋಗಬಾರದು. ನನ್ನ ಸ್ಥಿತಿ ತುಂಬಾ ಹದಗೆಟ್ಟಿತ್ತು. ನಾನು ಕೂಗುತ್ತಾ ಅಳುತ್ತಿದ್ದೆ. ನನ್ನ ತಂದೆ ತಾಯಿಯನ್ನು ಕರೆಯುತ್ತಿದ್ದೆ. ನನಗೆ ಉಸಿರಾಡಲು ಸಹ ಕಷ್ಟವಾಗುತ್ತಿತ್ತು. ನನ್ನ ಕಣ್ಣುಗಳ ಮುಂದೆ ಕತ್ತಲೆ ಕಾಣುತ್ತಿತ್ತು. ಆದರೆ ನನ್ನ ಸಂಕಟವನ್ನು ಯಾರೂ ನೋಡಲಿಲ್ಲ ಮತ್ತು ನನ್ನ ತಂದೆ ತಾಯಿಯ ಶವಗಳನ್ನು ನಾನು ನನ್ನ ಕಣ್ಣುಗಳಿಂದ ಉರಿಯುವುದನ್ನು ನೋಡಿದೆ ಮತ್ತು ನನ್ನ ಕೈಗಳಿಂದ ಅವರ ಚಿತೆಗೆ ಬೆಂಕಿ ಕೊಟ್ಟೆ. ಇದು ನನಗೆ ತುಂಬಾ ಕಷ್ಟ ಎಂದು ನನಗೆ ತಿಳಿದಿತ್ತು. ನಂತರ ಸ್ಮಶಾನದಿಂದ ಎಲ್ಲರೂ ನನ್ನನ್ನು ಮನೆಗೆ ಕರೆತಂದಾಗ ನಾನು ಮನೆಯ ಬಾಗಿಲಿಗೆ ಒರಗಿ ಬಹಳ ಹೊತ್ತು ಅಳುತ್ತಿದ್ದೆ, ಕೂಗುತ್ತಿದ್ದೆ. ಆದರೆ ನನ್ನನ್ನು ಅರ್ಥಮಾಡಿಕೊಳ್ಳುವವರು, ನನ್ನನ್ನು ಹಿಡಿದುಕೊಳ್ಳುವವರು ಯಾರೂ ಇರಲಿಲ್ಲ. ನನ್ನ ಜಗತ್ತು ಕತ್ತಲಾಗಿತ್ತು. ನಾನು ಬೆಳಕಿನಲ್ಲಿ ನಿಂತಿದ್ದೆ. ಆದರೆ ನನ್ನ ತಂದೆ ತಾಯಿ ಮನೆಯಿಂದ ಹೋದಾಗಿನಿಂದ ನನ್ನ ಇಡೀ ಜಗತ್ತು ಕತ್ತಲಾಗಿದೆ ಎಂದು ನನಗೆ ಅನಿಸುತ್ತಿತ್ತು. ಎಲ್ಲೆಡೆ ಕತ್ತಲು ಆವರಿಸಿತ್ತು. ನನ್ನ ತಲೆಯ ಮೇಲೆ ಛಾವಣಿ ಇರಲಿಲ್ಲ. ನನ್ನನ್ನು ತೆರೆದ ಆಕಾಶದ ಕೆಳಗೆ ಎಸೆಯಲಾಗಿತ್ತು.
ನಂತರ ಎಲ್ಲಾ ಸಂಬಂಧಿಕರು ಮತ್ತು ನೆರೆಹೊರೆಯವರು ತಮ್ಮ ತಮ್ಮ ಮನೆಗಳಿಗೆ ಹೋದರು ಮತ್ತು ಸಮಯ ಕಳೆಯುತ್ತಾ ಹೋಯಿತು. ಅಪ್ಪ ಅಮ್ಮ ಸತ್ತು ಹೋಗಿ ಇಂದಿಗೆ 1 ವಾರ ಕಳೆದಿತ್ತು. ನನ್ನ ಕೆಲವು ಸಂಬಂಧಿಕರು ನನ್ನೊಂದಿಗೆ ಈ ಮನೆಯಲ್ಲಿದ್ದರು. ಆದರೆ ಅವರಿದ್ದರೂ ಇಲ್ಲದಂತೆ ಇತ್ತು. ತಂದೆ ತಾಯಿ ಇಲ್ಲದೆ ಪ್ರತಿ ರಾತ್ರಿ ನನಗೆ ಹೆದರಿಸುತ್ತಿತ್ತು. ಮನೆಯ ಪ್ರತಿಯೊಂದು ಮೂಲೆಯಿಂದಲೂ ನನಗೆ ನನ್ನ ತಂದೆ ತಾಯಿಯ ನೆನಪು ಬರುತ್ತಿತ್ತು. ಇಂದು ಪೂರ್ಣ 1 ವಾರದ ನಂತರ ನಮ್ಮ ಇಡೀ ಕುಟುಂಬ ನಮ್ಮ ಮನೆಯಲ್ಲಿ ಕುಳಿತಿತ್ತು ಮತ್ತು ನಾನು ಅವರ ಮಧ್ಯೆ ಒಬ್ಬ ಆರೋಪಿಯಂತೆ ಕುಳಿತಿದ್ದೆ. ನನ್ನ ದೊಡ್ಡ ಚಿಕ್ಕಪ್ಪ ನನ್ನ ದೊಡ್ಡ ತಾತನವರನ್ನು ನೋಡುತ್ತಾ, ನೋಡಿ ಸಹೋದರ, ನನಗೆ ಈಗಾಗಲೇ 3 ಮಕ್ಕಳಿದ್ದಾರೆ. ನಾನು ಈ ಮಗುವನ್ನು ನನ್ನೊಂದಿಗೆ ಕರೆದುಕೊಂಡು ಹೋದರೆ ನನ್ನ ಮನೆಯ ವ್ಯವಸ್ಥೆ ಹೇಗೆ ನಡೆಯುತ್ತದೆ? ಹೇಗಿದ್ದರೂ ನಾನು ಪೈ ಜೋಡಿಸಿ ನನ್ನ ಮಕ್ಕಳ ಶುಲ್ಕ ತುಂಬುತ್ತೇನೆ. ಮನೆಯಲ್ಲಿ ದಿನಬಳಕೆಯ ಸಾಮಾನು ಸಹ ಪ್ರತಿದಿನ ಹಾಕುತ್ತೇನೆ. ನಾನು ಇನ್ನೊಂದು ಮಗುವಿನ ಜವಾಬ್ದಾರಿಯನ್ನು ಹೇಗೆ ಹೊರಲಿ? ನಾನು ಅವಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಿದರೂ ಸಹ ನನಗೆ ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಇದು ಒಂದು ಜೀವನ ಮತ್ತು ಹೇಗಿದ್ದರೂ ಅವಳು ಈಗ. ಅವರು ತಮ್ಮ ಮಾತುಗಳನ್ನು ಪೂರ್ಣಗೊಳಿಸುವ ಮೊದಲು ನನ್ನ ದೊಡ್ಡ ತಾತನವರು ನನ್ನ ಚಿಕ್ಕಪ್ಪನಿಗೆ ಕಣ್ಣುಗಳಿಂದಲೇ ಸನ್ನೆ ಮಾಡಿ, ಸುಮ್ಮನಿರು, ಈ ವಿಷಯವನ್ನು ಹೊರಗೆ ತರಬೇಡಿ ಎಂದು ಹೇಳಿದ್ದೆನಲ್ಲ, ಸುಮ್ಮನಿರು ಮತ್ತು ನಿನ್ನ ಬಾಯಿ ಮುಚ್ಚಿಡು ಎಂದರು. ಈ ಮಾತು ಅವರು ಏಕೆ ಹೇಳಿದರು? ಯಾವ ಕಾರಣಕ್ಕಾಗಿ ಹೇಳಿದರು? ನನಗೆ ತಿಳಿದಿರಲಿಲ್ಲ. ದೊಡ್ಡ ತಾತನವರು ಈಗ ಚಿಕ್ಕ ತಾತನವರನ್ನು ನೋಡಿದರು. ಅವರು ಸಹ ಕೈ ಎತ್ತಿ ಸ್ಪಷ್ಟವಾಗಿ ಹೇಳಿದರು, ನೋಡಿ ಅಣ್ಣ, ಈ ರೀತಿ ಮಕ್ಕಳಲ್ಲಿ ಭೇದ ಬರುತ್ತದೆ. ನಾನು ಯಾರ ಮಗುವನ್ನು ನನ್ನ ಮನೆಗೆ ಕರೆತಂದು ಅವರಿಗೆ ತೊಂದರೆ ಕೊಡಲು ಬಯಸುವುದಿಲ್ಲ. ನಮ್ಮ ಮಹಿಳೆಯರು ಹೊರಗಿನಿಂದ ಬಂದವರು. ಅವರಿಗೆ ನಮ್ಮ ಕುಟುಂಬದ ವ್ಯವಸ್ಥೆಯ ಬಗ್ಗೆ ಅಷ್ಟೊಂದು ತಿಳಿದಿಲ್ಲ. ತಿಳಿದಿದ್ದರೂ ಸಹ ಅವರು ಈ ಮಗುವಿಗೆ ತಾಯಿಯಿಂದ ಸಿಗುವ ಪ್ರೀತಿಯನ್ನು ಎಂದಿಗೂ ನೀಡಲು ಸಾಧ್ಯವಿಲ್ಲ. ಬದಲಿಗೆ ಅವರು ಅವಳ ಮೇಲೆ ದೌರ್ಜನ್ಯವನ್ನೇ ಮಾಡುತ್ತಾರೆ. ಆದ್ದರಿಂದ ನಾವು ಒಂದು ನಿರ್ದಿಷ್ಟ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಮತ್ತು ಚಿಕ್ಕವನು ಹೇಳಿದಂತೆ ಇವಳು ನಮ್ಮ ಕುಟುಂಬದ. ದೊಡ್ಡ ತಾತನವರು ಅವರನ್ನು ಸಹ ತಡೆದು, ನಾನು ಹೇಳುತ್ತಿದ್ದೇನೆ, ಯಾರೂ ಈ ವಿಷಯವನ್ನು ಮಾತನಾಡಬೇಡಿ ಎಂದು. ಮತ್ತೆ ಏಕೆ ಈ ವಿಷಯವನ್ನು ಪದೇ ಪದೇ ಎತ್ತಲಾಗುತ್ತಿದೆ? ನಿಮ್ಮ ಮಾತು ಸಂಪೂರ್ಣವಾಗಿ ಸರಿ ಇದೆ. ನಾವು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು, ಅದು ಯಾರಿಗೂ ಭಾರವಾಗಬಾರದು. ನಾನು ಈ ಮಗುವನ್ನು ದತ್ತು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ನೀವಿಬ್ಬರೂ ಸಹ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಮತ್ತು ನಮ್ಮ ಸಹೋದರಿಯ ವಿಚಾರವಿದ್ದರೆ ಅದರ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಅವಳು ಬೇರೆ ಕುಟುಂಬದವಳು. ಆದ್ದರಿಂದ ನಾವು ಅವಳ ಜೀವನಕ್ಕೆ ಸುಲಭವಾಗುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇವಳು ನಮ್ಮ ಸಹೋದರನ ಮಗಳು. ಅವಳ ಜವಾಬ್ದಾರಿ ಇತ್ತು. ನಮ್ಮ ಸಹೋದರನ ಹೆಸರು ಅವಳ ಹಿಂದೆ ಇದೆ. ಆದ್ದರಿಂದ ನಾವು ಈ ದೃಷ್ಟಿಯಿಂದ ಅವಳ ಬಗ್ಗೆ ಯೋಚಿಸಬೇಕು. ದೊಡ್ಡ ತಾತನವರು ಮುಂದೆ ಏನಾದರೂ ಹೇಳುವ ಮೊದಲು ಚಿಕ್ಕಪ್ಪನ ಹೆಂಡತಿ ಚಿಕ್ಕಮ್ಮ ಹೀಗೆ ಹೇಳಿದರು, ನೋಡಿ ಅಣ್ಣ, ನಾವು ಈ ದೃಷ್ಟಿಯಿಂದ ಯೋಚಿಸಿದರೆ ನಮ್ಮ 3ರಲ್ಲಿ ಯಾರಾದರೂ ಒಬ್ಬರು ಅವಳನ್ನು ದತ್ತು ತೆಗೆದುಕೊಳ್ಳಬೇಕು. ಮತ್ತು ನಾವು ನಮ್ಮ ಸಾಮರ್ಥ್ಯವನ್ನು ಸ್ವಲ್ಪ ಕಡಿಮೆ ಮಾಡಿ ಯೋಚಿಸಿದರೆ ನಾವು ಉತ್ತಮ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬಹುದು. ಮುಂದೆ ಅವರು ಹೇಳಿದರು, ನಾನು ಯಾವುದೇ ಸ್ವಾರ್ಥದ ಮಾತುಗಳನ್ನು ಆಡುತ್ತಿಲ್ಲ ಮತ್ತು ಇದರಲ್ಲಿ ನನ್ನ ಯಾವುದೇ ವೈಯಕ್ತಿಕ ಲಾಭವಿಲ್ಲ. ನಾವೆಲ್ಲರೂ ನೆಮ್ಮದಿಯಿಂದ ಇರಬೇಕು ಎಂದು ನಾನು ಬಯಸುತ್ತೇನೆ. ಇವಳು ಅಣ್ಣನ ಮಗಳು, ನಮಗೆಲ್ಲರಿಗೂ ಪ್ರಿಯಳು, ಮಹತ್ವವುಳ್ಳವಳು. ಆದರೆ ನಾವು ಅವಳನ್ನು ನಮ್ಮೊಂದಿಗೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ನಾವೆಲ್ಲರೂ ಮಕ್ಕಳನ್ನು ಹೊಂದಿದ್ದೇವೆ ಮತ್ತು ನಾದಿನಿಗೆ ಈ ಮಗುವನ್ನು ವಹಿಸುವುದು ಸರಿಯಲ್ಲ. ಹಾಗಾಗಿ ನನ್ನ ಬಳಿ ಒಂದು ಉತ್ತಮ ಸಲಹೆ ಇದೆ. ನೀವೆಲ್ಲರೂ ಬಯಸಿದರೆ ಅದರ ಬಗ್ಗೆ ಗಮನ ಕೊಡಬಹುದು. ಇಲ್ಲವಾದರೆ ಮುಂದೆ ನೀವು ಏನು ಮಾಡಬೇಕು ಎಂಬುದು ನಿಮ್ಮ ಇಚ್ಛೆ. ನಾನು ಬಯಸುತ್ತೇನೆ ಈ ಹುಡುಗಿಯನ್ನು ಅನಾಥಾಶ್ರಮಕ್ಕೆ ಕಳುಹಿಸಬೇಕು. ಅಲ್ಲಿ ಸಾಕಷ್ಟು ಅನಾಥ ಮಕ್ಕಳು ಇರುತ್ತಾರೆ. ಅವರ ಜೀವನಗಳು ರೂಪುಗೊಳ್ಳುತ್ತವೆ, ಹಾಗೆಯೇ ಇವಳ ಜೀವನವೂ ರೂಪುಗೊಳ್ಳುತ್ತದೆ. ಅವಳು ಅಲ್ಲಿ ಸುರಕ್ಷಿತವಾಗಿರುತ್ತಾಳೆ. ಸಮಯ ಕಳೆಯುತ್ತಾ ಹೋಗುತ್ತದೆ. 18 ವರ್ಷ ವಯಸ್ಸಾದ ನಂತರ ಅವರು ಅವರನ್ನು ಸ್ವತಂತ್ರಗೊಳಿಸುತ್ತಾರೆ. ಮತ್ತು ಇವಳು ಸಹ 18 ವರ್ಷದವಳಾದಾಗ ನಮ್ಮಲ್ಲಿ ಯಾರಾದರೂ ಒಬ್ಬರು ಅವಳನ್ನು ಕರೆತರುತ್ತೇವೆ ಮತ್ತು ನಂತರ ನಾವೆಲ್ಲರೂ ಸೇರಿ ಅವಳ ಮದುವೆ ಮಾಡಿಸುತ್ತೇವೆ. ನಡುವೆ ಅವಳನ್ನು ಭೇಟಿ ಮಾಡುತ್ತಾ ಇರುತ್ತೇವೆ. ಅವಳ ಯೋಗಕ್ಷೇಮ ವಿಚಾರಿಸುತ್ತಾ ಇರುತ್ತೇವೆ. ಅವಳನ್ನು ಮರೆಯುವುದಿಲ್ಲ. ಈ ರೀತಿ ಅನಾಥಾಶ್ರಮದಲ್ಲಿ ಇದ್ದು ಅವಳಿಗೆ ಉತ್ತಮ ಪಾಲನೆಯೂ ಆಗುತ್ತದೆ ಮತ್ತು ನಾವೆಲ್ಲರೂ ಅವಳ ಬಗ್ಗೆ ಚಿಂತೆಯಿಲ್ಲದೆ ಇರುತ್ತೇವೆ. ಮತ್ತು ನಂತರ ಸರಿಯಾದ ಸಮಯ ಬಂದಾಗ ಅವಳ ಮದುವೆಯನ್ನು ಎಲ್ಲರೂ ಸೇರಿ ಹಂಚಿಕೊಂಡು ಮಾಡಿಸುತ್ತೇವೆ. ಈ ರೀತಿ ಯಾರಿಗೂ ಒಬ್ಬರಿಗೆ ಭಾರವಾಗುವುದಿಲ್ಲ. ಕೊನೆಗೆ ಅವಳನ್ನು ಇಲ್ಲಿ ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಡಲು ಸಾಧ್ಯವಿಲ್ಲವಷ್ಟೇ.
ಲೋಕದವರು ಇಷ್ಟು ಸಂಬಂಧಿಕರಿದ್ದರೂ ಯಾರೂ ಅವಳನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳಲಿಲ್ಲ ಎಂದು ಮಾತುಗಳನ್ನು ಆಡುತ್ತಾರೆ. ಅವಳು ಅನಾಥಾಶ್ರಮಕ್ಕೆ ಹೋದರೆ ಯಾರೂ ಏನೂ ಹೇಳುವುದಿಲ್ಲ. ಈಗ ಹೇಳಿ, ನನ್ನ ಸಲಹೆ ನಿಮಗೆ ಹೇಗೆ ಅನಿಸಿತು ಹೇಳಿ. ಮುಂದೆ ಏನು ಮಾಡಬೇಕು? ಚಿಕ್ಕಮ್ಮನ ಮಾತು ಕೇಳಿ ಯಾರೋ ನನ್ನ ಕರುಳನ್ನು ಕಿತ್ತುಕೊಂಡಂತೆ ಅನಿಸಿತು. ಯಾರಾದರೂ ಇಷ್ಟು ಕಲ್ಲು ಹೃದಯದವರಾಗಿರಲು ಹೇಗೆ ಸಾಧ್ಯ? ನನ್ನ ಅಮ್ಮ ಹೇಳುತ್ತಿದ್ದುದು ಸಂಪೂರ್ಣ ಸರಿ ಇತ್ತು. ಯಾವುದೇ ಸಂತಾನಕ್ಕೆ ಅದರ ತಂದೆ ತಾಯಿಯನ್ನು ಹೊರತುಪಡಿಸಿ ಯಾರೂ ಇರುವುದಿಲ್ಲ. ನಾನು ಆಕಾಶದ ಕಡೆಗೆ ನೋಡಲಾರಂಭಿಸಿದೆ. ನಾನು ಜೋರಾಗಿ ಅತ್ತು ನನ್ನ ಅಪ್ಪ ಅಮ್ಮನಿಗೆ ದೂರು ಹೇಳಬೇಕು ಎಂದು ಬಯಸುತ್ತಿದ್ದೆ. ಈ ಲೋಕದಿಂದ ಇಷ್ಟು ಬೇಗ ಹೋಗುವ ಅಗತ್ಯ ಏನಿದೆ? ನೀವು ನನ್ನೊಂದಿಗೆ ಹೀಗೆ ಏಕೆ ಮಾಡಿದಿರಿ? ಇಷ್ಟು ಬೇಗನೆ ಈ ಲೋಕದಿಂದ ಹೊರಡಬೇಕಾಗಿದ್ದರೆ ನನ್ನನ್ನು ಈ ಲೋಕಕ್ಕೆ ಏಕೆ ಕರೆತಂದಿರಿ? ನನ್ನನ್ನು ಏಕೆ ಹುಟ್ಟಿಸಿದಿರಿ? ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನು ಅನಾಥ ಮಾಡಲು ಅಥವಾ ಈ ಸ್ವಾರ್ಥಿ ಸಂಬಂಧಿಕರ ಮುಂದೆ ಬಿಡಲು? ಕೆಲವು ಕ್ಷಣಗಳ ನಂತರ ದೊಡ್ಡ ತಾತನವರು, ಚಿಕ್ಕ ಚಿಕ್ಕಪ್ಪ ಮತ್ತು ಚಿಕ್ಕ ತಾತನವರು ಸೇರಿ ನನ್ನ ಬಗ್ಗೆ ನಿರ್ಧಾರವನ್ನೇ ತೆಗೆದುಕೊಂಡರು. ಅವರೆಲ್ಲರಿಗೂ ಚಿಕ್ಕಮ್ಮನ ಮಾತು ಸರಿ ಎನಿಸಿತ್ತು. ಅವರು ಇದರಲ್ಲಿಯೇ ಒಳ್ಳೆಯದಿದೆ. ನಮ್ಮ ಜೀವನ ತುಂಬಾ ಕಷ್ಟದಲ್ಲಿದೆ. ನಾವು ಇನ್ನೊಂದು ಜೀವನದ ಭಾರವನ್ನು ಸಹಿಸಲಾಗುವುದಿಲ್ಲ. ಆದ್ದರಿಂದ ಅವಳು ಅನಾಥಾಶ್ರಮದಲ್ಲಿ ಇರುವುದು ಉತ್ತಮ ಮತ್ತು ಸಂತೋಷವಾಗಿರುತ್ತಾಳೆ ಎಂದರು. ಆ ಜನರು ನಿರ್ಧಾರ ತೆಗೆದುಕೊಂಡು ನನ್ನ ಕಡೆ ನೋಡಿದರು. ಅವರು ಏನಾದರೂ ಹೇಳುವ ಮೊದಲು ನಾನು ಸುಸ್ತಾಗಿ, ನೀವೆಲ್ಲರೂ ತೆಗೆದುಕೊಂಡ ನಿರ್ಧಾರ ನನಗೆ ಸ್ವೀಕಾರಾರ್ಹ, ಏಕೆಂದರೆ ನಾನು ಸಹ ನಿಮ್ಮೊಂದಿಗೆ ಇರಲು ಬಯಸುವುದಿಲ್ಲ. ಎಲ್ಲರಿಂದ ದೂರವಿರಲು ಬಯಸುತ್ತೇನೆ, ಏಕೆಂದರೆ ನಿಮ್ಮನ್ನು ನೋಡಿದರೆ ನನಗೆ ನನ್ನ ತಂದೆ ತಾಯಿಯ ನೆನಪು ಬರುತ್ತದೆ ಮತ್ತು ನನ್ನಲ್ಲಿ ಈಗ ಮತ್ತಷ್ಟು ಸಂಕಟವನ್ನು ಸಹಿಸಿಕೊಳ್ಳುವ ಧೈರ್ಯವಿಲ್ಲ ಎಂದೆ. ಮತ್ತು ಎಲ್ಲೋ ಒಂದು ಕಡೆ ಈ ಮಾತು ಸಹ ಸತ್ಯವಾಗಿತ್ತು. ಚಿಕ್ಕಪ್ಪ, ದೊಡ್ಡ ತಾತನವರು ಮತ್ತು ಚಿಕ್ಕ ತಾತನವರು ಬಂದಾಗಿನಿಂದ ನನಗೆ ಪದೇ ಪದೇ ನನ್ನ ಅಪ್ಪನ ನೆನಪು ಬರುತ್ತಿತ್ತು. ಅವರ ಮುಖಗಳು ಒಂದಕ್ಕೊಂದು ಬಹಳಷ್ಟು ಹೋಲುತ್ತಿದ್ದವು. ಸ್ವಲ್ಪ ಸಮಯದ ನಂತರ ಚಿಕ್ಕಮ್ಮ ಮತ್ತು ನನ್ನ ಇಬ್ಬರು ತಾಯಿಯವರು ನನ್ನ ಕೋಣೆಗೆ ಬಂದರು ಮತ್ತು ನನ್ನ ಸಾಮಾನುಗಳನ್ನು ಕಟ್ಟಲು ನನಗೆ ಸಹಾಯ ಮಾಡಲು ಶುರು ಮಾಡಿದರು. ಅದರ ಜೊತೆಗೆ ಅವರು ನನಗೆ, ಮಗಳೇ, ಅಲ್ಲಿಗೆ ಹೋಗಿ ಯಾವುದೇ ತುಂಟತನ ಮಾಡಬೇಡ. ಅಲ್ಲಿನ ನಿಯಮಗಳು ಹೇಗಿವೆಯೋ ಹಾಗೆಯೇ ನಡೆದುಕೋ. ನೋಡು, ನಿನ್ನ ಜೀವನವನ್ನು ನೀನು ಈಗ ನೀನೇ ಕಟ್ಟಿಕೊಳ್ಳಬೇಕು. ನಿನ್ನ ತಂದೆ ತಾಯಿ ಈ ಲೋಕದಲ್ಲಿ ಇಲ್ಲ, ಹಾಗಾಗಿ ನೀನು ಈಗ ನಿನ್ನನ್ನು ನೀನೇ ಸಿದ್ಧಪಡಿಸಿಕೊಳ್ಳಬೇಕು. ನಮ್ಮ ಮೇಲೆ ಭಾರವಾಗುವುದಕ್ಕಿಂತ ನೀನೇ ನಿನಗಾಗಿ ಏನಾದರೂ ಮಾಡುವುದು ಉತ್ತಮ ಎಂದು ಅರ್ಥಮಾಡಿಸುತ್ತಿದ್ದರು. ಆದರೆ ನಾನು ಅವರ ಮಾತುಗಳಿಗೆ ಯಾವುದೇ ಉತ್ತರ ನೀಡಲಿಲ್ಲ. ನಾನು ಮೌನವಾಗಿ ಎಲ್ಲವನ್ನೂ ಕೇಳುತ್ತಿದ್ದೆ. ನನ್ನ ಬಟ್ಟೆಗಳು, ಅಗತ್ಯ ಸಾಮಾನುಗಳನ್ನು ಕಟ್ಟಿಕೊಂಡು ನಾನು ಹೊರಗೆ ಬಂದೆ. ನನ್ನ ಮನೆಯ ಬಾಗಿಲಿಗೆ ನನ್ನ ಕಣ್ಣುಗಳ ಮುಂದೆ ಬೀಗ ಹಾಕಲಾಗುತ್ತಿತ್ತು. ಒಂದು ಕೀ ನನ್ನ ಕೈಗೆ ಕೊಡಲಾಯಿತು, ಅದು ಸದಾ ನನ್ನ ಬಳಿ ಇರಬೇಕಿತ್ತು, ಮತ್ತು ಇನ್ನೊಂದು ಕೀ ನನ್ನ ದೊಡ್ಡ ತಾತನವರು ತಮ್ಮ ಬಳಿ ಇಟ್ಟುಕೊಂಡರು. ಅವರು ನನಗೆ ವಾಗ್ದಾನ ಮಾಡಿದರು, ನಿನ್ನ ತಂದೆ ತಾಯಿಯ ಸಾಮಾನು ನಿನ್ನ ಸಾಮಾನು ಮತ್ತು ಈ ಮನೆ ಯಾವಾಗಲೂ ನಿನ್ನದೇ ಆಗಿರುತ್ತದೆ, ಮತ್ತು ನಿನ್ನ ಮದುವೆಯ ಸಮಯದಲ್ಲಿ ನಾವೆಲ್ಲರೂ ಇದನ್ನು ಮಾರಿ ನಿನಗೆ ಸಂತೋಷದಿಂದ ಬೀಳ್ಕೊಡುತ್ತೇವೆ. ಆದರೆ ನೋಡು, ನಾವು ನಿನ್ನನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಇಷ್ಟು ದೊಡ್ಡ ಮನೆಯಲ್ಲಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಡಲು ಸಾಧ್ಯವಿಲ್ಲ. ಅವರು ನನಗೆ ಅನಗತ್ಯ ಸಮಾಧಾನಗಳನ್ನು ನೀಡುತ್ತಿದ್ದರು. ಆದರೆ ನನ್ನ ಹೃದಯ ಪದೇ ಪದೇ ನನಗೆ, ನಾನು ಇಲ್ಲಿಂದ ಹೋದರೆ ಈ ಜನರು ನನ್ನ ಮನೆಯನ್ನು ಮಾರಿ ತಿಂದುಬಿಡುತ್ತಾರೆ ಎಂದು ಹೇಳುತ್ತಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ನನಗೆ ಇಷ್ಟು ತಿಳುವಳಿಕೆಯಂತೂ ಇತ್ತು. ಲೋಕವು ಹಣದ ಹಿಂದೆ ಓಡುತ್ತದೆ ಮತ್ತು ಇವರೆಲ್ಲರೂ ಸಹ ಹಣದ ಹಿಂದೆ ಓಡುತ್ತಿದ್ದಾರೆ. ಒಂದು ಬಾರಿ ನನ್ನ ಅಮ್ಮ ನನಗೆ, ನಾವು ಎಂದಾದರೂ ಹೋದರೂ ಈ ಮನೆ ನಿನ್ನದಾಗಿರುತ್ತದೆ ಎಂದು ಹೇಳಿದ್ದರು. ಆದರೆ ಇಂದು ನನಗೆ ಅರ್ಥವಾಗುತ್ತಿತ್ತು, ಈ ಮನೆ ಈಗ ನನ್ನದಲ್ಲ. ಬದಲಿಗೆ ಈ ಮನೆಯನ್ನು ನನ್ನ ಅಪ್ಪನ ಸಂಬಂಧಿಕರು ಕಿತ್ತು ತಿನ್ನಲು ಹೊರಟಿದ್ದಾರೆ. ನಾನು ಯಾರಿಗೂ ಏನನ್ನೂ ಹೇಳಲಿಲ್ಲ. ತಾತನವರು ಮತ್ತು ಚಿಕ್ಕಪ್ಪ ನನ್ನನ್ನು ಕರೆದುಕೊಂಡು ಅನಾಥಾಶ್ರಮದ ಕಡೆಗೆ ಹೊರಟರು. ಅಲ್ಲಿ ಹುಡುಗಿಯರೊಂದಿಗೆ ಹೇಗೆ ನಡೆದುಕೊಳ್ಳುತ್ತಾರೆ ಮತ್ತು ನಾನು ಅಲ್ಲಿ ಹೇಗೆ ಇರಬೇಕು ಎಂದು ನನಗೆ ತಿಳಿದಿರಲಿಲ್ಲ. ಅಲ್ಲಿನ ಯಾವ ನಿಯಮಗಳು ನನಗೆ ಅನ್ವಯಿಸುತ್ತವೆ ಎಂದು ನನಗೆ ತಿಳಿದಿರಲಿಲ್ಲ. ಅನಾಥಾಶ್ರಮದಲ್ಲಿ ಅನಾಥ ಮಕ್ಕಳು ಇರುತ್ತಾರೆ. ಅವರಿಗೆ ಹಿಂದೆ ಮುಂದೆ ಯಾರೂ ಇರುವುದಿಲ್ಲ, ಮತ್ತು ಯಾರಾದರೂ ಸಂಬಂಧಿಕರು ಇದ್ದರೂ ಅವರು ಉದ್ದೇಶಪೂರ್ವಕವಾಗಿ ಅವರನ್ನು ಇಲ್ಲಿ ಬಿಟ್ಟು ಹೋಗುತ್ತಾರೆ ಎಂದು ನನಗೆ ತಿಳಿದಿತ್ತು. ಒಂದು ದೀರ್ಘ ಪ್ರಯಾಣದ ನಂತರ ಅವರು ನನ್ನನ್ನು ಒಂದು ಅನಾಥಾಶ್ರಮಕ್ಕೆ ಕರೆತಂದರು. ಮುಂದೆ ನಿಂತು ನಾನು ಈ ಕಟ್ಟಡವನ್ನು ಆಸೆಯಿಂದ ತುಂಬಿದ ಕಣ್ಣುಗಳಿಂದ ನೋಡಿದೆ. ಕಾದಂಬರಿ, ನಾನು ಇಲ್ಲಿಗೆ ಬರಬಾರದಿತ್ತು. ಕಾದಂಬರಿ, ನನ್ನ ತಂದೆ ತಾಯಿ ಇಂದು ಜೀವಂತವಾಗಿರಬೇಕಿತ್ತು. ಆದರೆ ಮನುಷ್ಯನ ಜೀವನದಲ್ಲಿ ಕೆಲವು ಕಾದಂಬರಿ ಕವಿಗಳು ಯಾವಾಗಲೂ ಕಾದಂಬರಿಯಾಗಿಯೇ ಉಳಿದುಬಿಡುತ್ತವೆ. ನಾನು ನನ್ನ ಕಣ್ಣುಗಳಲ್ಲಿ ಬಂದಿದ್ದ ತೇವವನ್ನೂ ಒರೆಸಿದೆ.
ಚಿಕ್ಕಪ್ಪ ಮತ್ತು ತಾತನವರೊಂದಿಗೆ ಒಳಗೆ ಹೋಗಲು ಶುರು ಮಾಡಿದೆ. ನನ್ನ ಹೃದಯ ಬಡಿತಗಳು ಎಷ್ಟೊಂದು ಜೋರಾಗಿದ್ದವು ಎಂದರೆ ನನ್ನ ಸ್ಥಿತಿಯನ್ನು ಯಾರಿಗೂ ವಿವರಿಸಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಕಣ್ಣುಗಳು ತಕ್ಷಣ ಬಲಭಾಗಕ್ಕೆ ಹೋದವು. ಅಲ್ಲಿ ಹಲವು ಹುಡುಗಿಯರು ಜಾಲರಿಯನ್ನು ಹಿಡಿದು ನಿಂತಿರುವುದು ನನಗೆ ಕಂಡಿತು. ನಾನು ಸಹ ಸ್ವಲ್ಪ ಸಮಯದ ನಂತರ ಅಲ್ಲಿಯೇ ನಿಲ್ಲಬೇಕಿತ್ತು. ಈ ಅರಿವು ನನ್ನನ್ನು ಒಳಗಿಂದೊಳಗೆ ಕೊಲ್ಲುತ್ತಿತ್ತು. ಒಬ್ಬಳು 12 ವರ್ಷದ ಹುಡುಗಿ ತನ್ನ ಕಣ್ಣುಗಳಲ್ಲಿ ಹಲವು ಕನಸುಗಳನ್ನು ಅಲಂಕರಿಸಿದ್ದಳು. ಅವಳು ಇನ್ನೂ ಹಲವು ರೀತಿಯ ಮೈಲಿಗಲ್ಲುಗಳನ್ನು ದಾಟಬೇಕಿತ್ತು. ಅವಳು ತನಗೆ ಏನೂ ತಿಳಿದಿಲ್ಲದ ಒಂದು ಸ್ಥಳದಲ್ಲಿ ನಿಂತಿದ್ದಳು. ನಾನು ಆಳವಾದ ಉಸಿರು ತೆಗೆದುಕೊಂಡು ಆಡಳಿತ ಕಚೇರಿಗೆ ಹೋದೆವು. ಅಲ್ಲಿ ಅವರು ನನ್ನ ಬಗ್ಗೆ ಎಲ್ಲ ವಿವರಗಳನ್ನು ತೆಗೆದುಕೊಂಡರು ಮತ್ತು ನನ್ನ ಸಾಮಾನುಗಳನ್ನು ತೆಗೆದುಕೊಂಡು ತಾತನವರು ಮತ್ತು ಚಿಕ್ಕಪ್ಪನಿಂದ ಕೆಲವು ಸಹಿಗಳನ್ನು ಮಾಡಿಸಿದರು. ಅವರಿಬ್ಬರ ನಡುವೆ ಏನು ಮಾತು ನಡೆಯುತ್ತಿತ್ತು? ಅದರಿಂದ ನನಗೆ ಯಾವುದೇ ವ್ಯತ್ಯಾಸವಾಗುತ್ತಿರಲಿಲ್ಲ. ನಾನು ಕೇವಲ ಕಿಟಕಿಯ ಬಳಿ ನಿಂತು ಈ ದೊಡ್ಡ ಲಾನನ್ನು ನೋಡುತ್ತಿದ್ದೆ. ಅಲ್ಲಿ ಈಗ ನನ್ನ ಭವಿಷ್ಯ ಅಡಗಿತ್ತು. ಕೆಲವು ಸಮಯದ ನಂತರ ನನ್ನ ದೊಡ್ಡಪ್ಪ, ತಾವುಜಿ ಮತ್ತು ಚಿಕ್ಕಪ್ಪ, ಚಾಚಾಜಿ ನನ್ನ ಹತ್ತಿರ ಬಂದು ನಿಂತಿದ್ದರು. ಅವರು ಇಬ್ಬರೂ ನನ್ನೊಂದಿಗೆ ಏನನ್ನಾದರೂ ಮಾತನಾಡುವುದಕ್ಕೂ ಮುನ್ನವೇ ನಾನು ಗಂಭೀರವಾಗಿ ಹೇಳಿದೆ, ನನಗೆ ಸಾಂತ್ವನ ನೀಡುವ ಅಥವಾ ಏನನ್ನೂ ವಿವರಿಸುವ ಅಗತ್ಯವಿಲ್ಲ. ನಾನು ಚಿಕ್ಕ ಮಗುವಲ್ಲ ನಿಮ್ಮ ಸುಳ್ಳು ಮಾತುಗಳಿಗೆ ಬೀಳಲು. ನನ್ನ ತಂದೆ ತಾಯಿಯನ್ನು ಕಳೆದುಕೊಂಡ ನಂತರ ನಾನು ಈ ಜಗತ್ತನ್ನು ಅರ್ಥಮಾಡಿಕೊಂಡಿದ್ದೇನೆ. ಹೆತ್ತವರು ಸತ್ತರೆ ಎಲ್ಲಾ ಸಂಬಂಧಿಕರು ಸತ್ತು ಹೋಗುತ್ತಾರೆ. ನಾನು ವಾಸ್ತವವನ್ನು ಚೆನ್ನಾಗಿ ತಿಳಿದಿದ್ದೇನೆ. ನೀವು ಹೋಗಿ. ನಿಮ್ಮ ಕೆಲಸ ಮುಗಿದಿದೆ. ನನ್ನನ್ನು ಇಲ್ಲಿಯವರೆಗೆ ತಂದು ತಲುಪಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಇಲ್ಲದಿದ್ದರೆ ಕೆಲವರು ತಿರುಗಿ ಕೂಡ ನೋಡುವುದಿಲ್ಲ. ನನ್ನ ಮಾತುಗಳನ್ನು ಕೇಳಿ ಅವರಿಬ್ಬರೂ ನನ್ನ ಭುಜದ ಮೇಲೆ ಕೈ ಇಟ್ಟರು ಮತ್ತು ಚಿಕ್ಕಪ್ಪ ಹೇಳಿದರು, ಮಗು, ನೀನು ನಮ್ಮ ಮೇಲೆ ಕೋಪಗೊಂಡಿದ್ದೀಯ ಎಂದು ನನಗೆ ಗೊತ್ತು. ಆದರೆ ನೋಡು, ನಾವು ಅಸಹಾಯಕರಾಗಿದ್ದೇವೆ ಮತ್ತು ನಮಗೂ ನಮ್ಮದೇ ಆದ ಮಕ್ಕಳಿದ್ದಾರೆ. ಅವರು ತಮ್ಮ ಮಾತುಗಳನ್ನು ಪೂರ್ಣಗೊಳಿಸುವುದಕ್ಕೂ ಮುನ್ನವೇ ನಾನು ತಿರುಗಿದೆ ಮತ್ತು ಎದುರು ನಿಂತಿದ್ದ ಇಲ್ಲಿನ ನಿರ್ವಾಹಕರನ್ನು ಅಡ್ಮಿನಿಸ್ಟ್ರೇಟರ್ ನೋಡುತ್ತಾ, ಸರ್, ನಾನು ಇನ್ಮುಂದೆ ಇರಬೇಕಾದ ಹುಡುಗಿಯರ ಬಳಿಗೆ ನನ್ನನ್ನು ತಲುಪಿಸಬಹುದೇ ಮತ್ತು ನನ್ನ ಜಾಗವನ್ನು ನನಗೆ ತೋರಿಸಬಹುದೇ ಎಂದು ಕೇಳಿದೆ. ನನ್ನ ಮಾತುಗಳು ಅತ್ಯಂತ ಗಂಭೀರವಾಗಿದ್ದವು. ನಾನು ಯಾರೊಂದಿಗೂ ಹೆಚ್ಚು ಮಾತನಾಡಲು ಬಯಸಲಿಲ್ಲ. ನನ್ನ ಮಾತುಗಳನ್ನು ಕೇಳಿ ಅವರು ತಲೆಯಾಡಿಸಿ ಒಪ್ಪಿಕೊಂಡರು ಮತ್ತು ಇಂಟರ್ಕಾಮ್ ಎತ್ತಿಕೊಂಡು ವೈಶಾಲಿ ಎಂಬ ಮಹಿಳೆಯನ್ನು ಕರೆದರು. ಕೆಲವೇ ಕ್ಷಣಗಳಲ್ಲಿ ಆ ಮಹಿಳೆ ಬಂದಳು. ಅವಳು ಸಾಕಷ್ಟು ದಷ್ಟಪುಷ್ಟವಾಗಿದ್ದಳು. ಅವಳ ಮೈಬಣ್ಣ ಕಪ್ಪಾಗಿತ್ತು, ಕಣ್ಣುಗಳು ಕೆಂಪಾಗಿದ್ದವು ಮತ್ತು ಅವಳು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿದ್ದಳು. ಒಂದು ಕ್ಷಣ ಆ ಮಹಿಳೆಯನ್ನು ನೋಡಿ ಏಕೆಂದು ತಿಳಿಯದೆ ನನಗೆ ತುಂಬಾ ಗಾಬರಿಯಾಯಿತು. ಆದರೆ ನಾನು ನನ್ನ ಗಾಬರಿಯನ್ನು ಒಳಗೆ ಎಲ್ಲೋ ಅಡಗಿಸಿಕೊಂಡೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲೂ ನನ್ನ ಭಯ, ಗಾಬರಿ, ನೋವು ಎಲ್ಲವನ್ನೂ ನನ್ನ ಮುಖದ ಮೇಲೆ ತೋರಿಸದಿರುವುದು ನನ್ನ ಅಭ್ಯಾಸವಾಗಿತ್ತು. ನಾನು ಹೇಗೆ ಭಾವಿಸುತ್ತೇನೆ ಎಂಬುದನ್ನು, ನನ್ನ ಎಲ್ಲಾ ಭಾವನೆಗಳನ್ನು ಒಳಗೆ ಅಡಗಿಸಿ ಯಾರೊಂದಿಗೂ ಏನನ್ನೂ ಹೇಳುತ್ತಿರಲಿಲ್ಲ. ನಿರ್ವಾಹಕರು ಆ ಮಹಿಳೆಯನ್ನು ನೋಡಿ, ವೈಶಾಲಿ, ಈ ಮಗುವನ್ನು ಕರೆದುಕೊಂಡು ಹೋಗು. ಇವಳು ಹೊಸ ಹುಡುಗಿ ಬಂದಿದ್ದಾಳೆ ಎಂದರು. ಅವಳು ನನ್ನನ್ನು ತಲೆಯಿಂದ ಪಾದದವರೆಗೆ ಗಮನವಿಟ್ಟು ನೋಡಿದಳು. ನಂತರ ತಲೆಯಾಡಿಸಿ, ಬಾ ಮಗುವೇ, ನನ್ನೊಂದಿಗೆ ನಡೆ ಎಂದಳು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುಮಾಡಿತು. ಏಕೆಂದು ತಿಳಿಯದೆ ನಾನು ನಡುಗುವ ಕೈಗಳಿಂದ ಚಿಕ್ಕಪ್ಪನ ಕೈ ಹಿಡಿದೆ. ಅವರು ನನ್ನನ್ನು ನೋಡಿ, ಹೆದರಬೇಡ ನೀಲಿಮಾ, ಇವರು ನಿನಗೆ ಏನನ್ನೂ ಹೇಳುವುದಿಲ್ಲ. ಹೋಗು, ಅವರೊಂದಿಗೆ ಹೋಗು ಎಂದರು. ನಾನು ನನ್ನ ಹಣೆಯ ಮೇಲಿನ ಬೆವರನ್ನು ಒರೆಸಿಕೊಂಡು ತಲೆಯಾಡಿಸಿ, ಸರಿ, ಹೋಗೋಣ ಎಂದೆ. ನನ್ನ ಪ್ರತಿಯೊಂದು ಹೆಜ್ಜೆಯೂ ನನಗೆ ತುಂಬಾ ಭಾರವೆನಿಸಿತು. ನಾನು ಆ ಮಹಿಳೆಯ ಹತ್ತಿರ ತಲುಪಿದಾಗ ಅವಳು ನನ್ನ ಕೈ ಹಿಡಿದು ಸೌಮ್ಯವಾದ ನಗುವಿನೊಂದಿಗೆ, ಹೆದರಬೇಡ ಮಗುವೇ, ನಾನು ನಿನಗೆ ಏನನ್ನೂ ಹೇಳುವುದಿಲ್ಲ. ಇಲ್ಲಿಗೆ ಬರುವ ಅನೇಕ ಹುಡುಗಿಯರು ಹೀಗೆ ಹೆದರುತ್ತಾರೆ. ಆದರೆ ನೀನು ಸಾಕಷ್ಟು ಬುದ್ಧಿವಂತ ಮಗುವಿನಂತೆ ಕಾಣುತ್ತಿದ್ದೀಯಾ ಎಂದಳು. ನಾನು ಅವಳಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಆ ಮಹಿಳೆ ನನ್ನನ್ನು ತನ್ನೊಂದಿಗೆ ನೇರವಾಗಿ ಒಳಗೆ ಕರೆದುಕೊಂಡು ಹೋದಳು. ನಾನು ಒಮ್ಮೆ ಮಾತ್ರ ಹಿಂದಿರುಗಿ ನನ್ನ ಚಿಕ್ಕಪ್ಪ ಮತ್ತು ದೊಡ್ಡಪ್ಪನನ್ನು ನೋಡಿದೆ. ತದನಂತರ ಮತ್ತೆ ನನ್ನ ತಲೆಯನ್ನು ಮುಂದಕ್ಕೆ ತಿರುಗಿಸಿದೆ. ನನ್ನ ಹೃದಯ ಬಡಿತ ತುಂಬಾ ವೇಗವಾಗಿತ್ತು. ನನ್ನ ಹೃದಯವು ಗಂಟಲಿನಿಂದ ಹೊರಬರುವಂತೆ ಭಾಸವಾಗುತ್ತಿತ್ತು. ಹೆಜ್ಜೆಗಳು ಮುಂದೆ ಸಾಗುತ್ತಿದ್ದಂತೆ ಯಾರೋ ನನ್ನನ್ನು ಸರಪಳಿಯಲ್ಲಿ ಬಂಧಿಸುತ್ತಿರುವಂತೆ ನನಗೆ ಸ್ಪಷ್ಟವಾಗಿ ಅನಿಸಿತು. ಆ ಮಹಿಳೆ ನನ್ನನ್ನು ಒಳಗೆ ಕರೆದುಕೊಂಡು ಬಂದಳು. ದೊಡ್ಡ ಹಾದಿಯಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕೋಣೆಗಳಿದ್ದವು. ಅವಳು ನನ್ನನ್ನು ಒಂದು ದೊಡ್ಡ ಹಾಲ್ಗೆ ಕರೆದುಕೊಂಡು ಬಂದಳು. ಅಲ್ಲಿ ನನ್ನ ವಯಸ್ಸಿನ ಅನೇಕ ಹುಡುಗಿಯರು ಕುಳಿತಿದ್ದರು. ನಾವು ಒಳಗೆ ಪ್ರವೇಶಿಸುತ್ತಿದ್ದಂತೆ ಎಲ್ಲಾ ಹುಡುಗಿಯರು ನನ್ನನ್ನು ನೋಡಿ ಎದ್ದು ನಿಂತರು. ಎಲ್ಲರ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ನಾನು ಸಂಪೂರ್ಣವಾಗಿ ಮೌನವಾಗಿದ್ದೆ. ನನ್ನ ಮುಖದ ಮೇಲೆ ಯಾವುದೇ ಭಾವನೆಗಳು ಇರಲಿಲ್ಲ.
ಆ ಮಹಿಳೆ ನನ್ನನ್ನು ಒಳಗೆ ಕರೆದುಕೊಂಡು ಬಂದು ಮಧ್ಯದಲ್ಲಿ ನಿಂತು ಜೋರಾದ ಧ್ವನಿಯಲ್ಲಿ, ಹುಡುಗಿಯರೇ, ನೋಡಿ, ಈ ಹೊಸ ಹುಡುಗಿ ಬಂದಿದ್ದಾಳೆ. ಇಲ್ಲಿನ ನಿಯಮಗಳನ್ನು ಇವಳಿಗೆ ಚೆನ್ನಾಗಿ ವಿವರಿಸಿ. ಮತ್ತು ಬಿಯಾ ಎಂದು ಆ ದೊಡ್ಡ ಹುಡುಗಿಯನ್ನು ನೋಡುತ್ತಾ ಹೇಳಿದಳು, ಇವಳ ಜವಾಬ್ದಾರಿ ನಿನಗೆ ನೀಡಲಾಗಿದೆ. ಇವಳು ಯಾವುದೇ ತಪ್ಪು ಮಾಡಿದರೆ ನೀನೇ ಜವಾಬ್ದಾರಳಾಗಿರುತ್ತೀಯಾ. ನಿನಗೆ ಶಿಕ್ಷೆಯಾಗುತ್ತದೆ. ನಾನು ಈಗ ಹೋಗುತ್ತಿದ್ದೇನೆ. ನನಗೆ ವಿಶ್ರಾಂತಿ ಬೇಕು. ಇಷ್ಟು ಹೇಳಿ ಆ ಮಹಿಳೆ ಹೊರಟು ಹೋದಳು. ಆದರೆ ನಾನು ಎಲ್ಲರನ್ನೂ ಅಪರಿಚಿತರಂತೆ ನೋಡಲಾರಂಭಿಸಿದೆ. ಒಬ್ಬ ಹುಡುಗಿ ನನ್ನ ಹತ್ತಿರ ಬಂದು, ನೀನು ಇಲ್ಲಿಗೆ ಏಕೆ ಬಂದಿದ್ದೀಯಾ? ನಿನ್ನನ್ನು ಇಲ್ಲಿಗೆ ಯಾರು ಬಿಟ್ಟು ಹೋಗಿದ್ದಾರೆ? ಮತ್ತು ನೀನು ಇಲ್ಲಿ ಎಷ್ಟು ದಿನ ಇರುತ್ತೀಯಾ ಎಂದು ಕೇಳಿದಳು. ಅವಳ ಮಾತುಗಳಲ್ಲಿ ಭಯವೇ ಇತ್ತು. ನನ್ನ ಕಣ್ಣು ಆಕಸ್ಮಿಕವಾಗಿ ಅವಳ ತೋಳಿನ ಮೇಲೆ ಬಿತ್ತು. ಅದು ಅವಳ ಅರ್ಧ ತೋಳಿನ ಸ್ಲೀವ್ ಹೊರಗೆ ಕಾಣುತ್ತಿತ್ತು. ಅಲ್ಲಿ ಒಂದು ದೊಡ್ಡ ಗಾಯವಿತ್ತು. ಯಾರೂ ಬಿಸಿ ಮಾಡಿದ ಕಬ್ಬಿಣದ ರಾಡ್ ಅನ್ನು ಅವಳ ತೋಳಿಗೆ ಹಾಕಿದಂತೆ ಅನಿಸುತ್ತಿತ್ತು. ಅದರ ಗುರುತು ಇನ್ನೂ ಅವಳ ಕೈಮೇಲೆ ಇತ್ತು. ನಾನು ಅವಳ ತೋಳನ್ನು ನೋಡುತ್ತಾ, ನಿನ್ನ ತೋಳಿಗೆ ಏನಾಗಿದೆ? ಇಲ್ಲಿ ಗಾಯವಾಗಿದೆಯೇ ಎಂದು ಕೇಳಿದೆ. ನನ್ನ ಮಾತಿಗೆ ಅವಳು ತಲೆಯಾಡಿಸಿ, ಈ ಬಗ್ಗೆ ನಾನು ನಿನಗೆ ಇನ್ನೊಮ್ಮೆ ಹೇಳುತ್ತೇನೆ. ಮೊದಲು ನೀನು ನನ್ನ ಪ್ರಶ್ನೆಗೆ ಉತ್ತರಿಸು ಎಂದಳು. ಉಳಿದ ಹುಡುಗಿಯರು ಕೂಡ ಈಗ ನನ್ನ ಹತ್ತಿರ ಬಂದು ನಿಂತಿದ್ದರು. ಆ ಹುಡುಗಿಯರ ಸಂಖ್ಯೆ ಸುಮಾರು 25ರಷ್ಟಿತ್ತು. ನಾನು ನಿಧಾನವಾದ ಧ್ವನಿಯಲ್ಲಿ, ನನ್ನ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ನನ್ನನ್ನು ಇಲ್ಲಿಗೆ ಬಿಟ್ಟು ಹೋಗಿದ್ದಾರೆ, ಏಕೆಂದರೆ ನನ್ನ ತಂದೆ ತಾಯಿ ತೀರಿಕೊಂಡಿದ್ದಾರೆ ಮತ್ತು ಅವರು ನನ್ನನ್ನು ತಮ್ಮೊಂದಿಗೆ ಇರಿಸಿಕೊಳ್ಳಲು ಬಯಸಲಿಲ್ಲ. ಈಗ ನನಗೆ ಇರಲು ಬೇರೆ ಜಾಗವಿರಲಿಲ್ಲ. ನನ್ನದೇ ಆದ ಮನೆಯಿದೆ. ಆದರೆ ನನ್ನ ತಂದೆಯ ಸಂಬಂಧಿಕರು ಅದನ್ನು ಹದ್ದುಗಳಂತೆ ಕಿತ್ತು ತಿನ್ನುತ್ತಾರೆ ಎಂದು ನನಗೆ ಗೊತ್ತು. ಅದಕ್ಕಾಗಿಯೇ ನನ್ನನ್ನು ಇಲ್ಲಿ ಎಸೆಯಲಾಗಿದೆ ಎಂದೆ. ಇದು ನನ್ನ ಕಥೆ ಎಂದು ನಾನು ಆ ಹುಡುಗಿಯ ಕಡೆ ನೋಡಿ ಹೇಳಿದೆ. ಈಗ ನೀನು ಹೇಳು, ನಿನ್ನ ತೋಳಿನ ಮೇಲೆ ಈ ಗುರುತು ಏನು? ನಾನು ಮುಂದೆ ಏನಾದರೂ ಹೇಳುವುದಕ್ಕೂ ಮುನ್ನವೇ ಆ ದೊಡ್ಡ ಹುಡುಗಿ ನನ್ನ ಕೈ ಹಿಡಿದು, ನಡಿ, ನಿನ್ನನ್ನು ಮೇಲೆ ಕರೆದಿದ್ದಾರೆ ಎಂದಳು. ನಾನು ಆಶ್ಚರ್ಯದಿಂದ ಅವಳ ಕಡೆ ನೋಡಿ, ಏಕೆ, ಮೇಲೆ ಏನಿದೆ ಎಂದು ಕೇಳಿದೆ. ಇದ್ದಕ್ಕಿದ್ದಂತೆ ಎಲ್ಲಾ ಹುಡುಗಿಯರ ಮುಖಗಳು ಮಂಕಾಗಿ ಹೋದವು. ಅವರೆಲ್ಲರೂ ಅವಳನ್ನು ನೋಡುತ್ತಾ, ಬಿಯಾ, ಬಿಟ್ಟು ಬಿಡು, ನೀನು ಮಾತನಾಡು, ನಿನ್ನ ಮಾತನ್ನು ಇಲ್ಲಿ ಕೇಳುತ್ತಾರೆ. ಈ ಪಾಪದವಳು ಹೊಸಬಳು. ಇವಳು ನಾಳೆ ಈ ವಿಧಿಯನ್ನು ರಾಸಂ ಪೂರೈಸುತ್ತಾಳೆ. ಇವಳನ್ನು ಇಂದಿನ ಮಟ್ಟಿಗೆ ಬಿಟ್ಟುಬಿಡು. ದಯವಿಟ್ಟು ಇವಳೊಂದಿಗೆ ಇಂದು ಹೀಗೆ ಮಾಡಬೇಡ. ಇವಳ ತಂದೆ ತಾಯಿ ಕೂಡ ತೀರಿಕೊಂಡಿದ್ದಾರೆ ಎಂದರು. ಆದರೆ ಬಿಯಾ ಎಂಬ ಹುಡುಗಿ ನಿರ್ಲಕ್ಷ್ಯದಿಂದ, ಇವಳದ್ದು ಮಾತ್ರವಲ್ಲ, ನಮ್ಮೆಲ್ಲರ ತಂದೆ ತಾಯಿ ಸತ್ತು ಹೋಗಿದ್ದಾರೆ. ಅದಕ್ಕಾಗಿಯೇ ನಾವು ಇಲ್ಲಿ ಇರುವುದು. ಇದು ಒಂದು ವಿಧಿ ಮತ್ತು ಇದನ್ನು ಪೂರೈಸಲೇಬೇಕು. ಈ ಹುಡುಗಿ ಇಲ್ಲಿ ಇರುತ್ತಿರುವಾಗ ಯಾರಿಗಾದರೂ ತೊಂದರೆಯಾದರೆ ನಾನು ಇವಳ ಒಳಿತನ್ನೇ ಬಯಸುತ್ತೇನೆ. ಅದಕ್ಕಾಗಿಯೇ ಹೇಳುತ್ತಿದ್ದೇನೆ, ನೀವೆಲ್ಲರೂ ಸುಮ್ಮನೆ ಇರುವುದು ಉತ್ತಮ ಎಂದಳು. ಇದನ್ನು ಹೇಳಿ ಅವಳು ನನ್ನನ್ನು ಕರೆದುಕೊಂಡು ಮುಂದೆ ನಡೆದಳು. ಆದರೆ ನಾನು ಆ ದೊಡ್ಡ ಹುಡುಗಿಯನ್ನು ಆಶ್ಚರ್ಯದಿಂದ ನೋಡುತ್ತಿದ್ದೆ. ನಾನು ಏನಾದರೂ ಹೇಳುವುದಕ್ಕೂ ಮುನ್ನವೇ ಅವಳು, ಕೇಳು ಹುಡುಗಿ, ನೀನು ಇಲ್ಲಿ ಇರಬೇಕಾದರೆ ಇಲ್ಲಿ ಕೆಲವು ನಿಯಮಗಳಿವೆ. ನೀನು ಆ ನಿಯಮಗಳನ್ನು ಪಾಲಿಸಿದರೆ ನಿನಗೆ ಯಾರೂ ಏನನ್ನೂ ಹೇಳುವುದಿಲ್ಲ, ಮತ್ತು ನೀನು ಪಾಲಿಸದಿದ್ದರೆ ನೀನು ಎಲ್ಲರೊಂದಿಗೆ ಜಗಳವಾಡುತ್ತಾ ಇರುತ್ತೀಯಾ. ನೀನು ನಿನಗೆ ನೀನೇ ತೊಂದರೆ ತಂದೊಡ್ಡುತ್ತೀಯಾ ಎಂಬುದನ್ನು ನೆನಪಿಡು. ನಿನ್ನನ್ನು ಇಲ್ಲಿ ಬಿಟ್ಟು ಹೋದವರು ಈಗ ಜೀವನದಲ್ಲಿ ಎಂದಿಗೂ ನಿನ್ನನ್ನು ಭೇಟಿಯಾಗಲು ಸಾಧ್ಯವಿಲ್ಲ. ಅವರು ಭೇಟಿಯಾಗಲು ಬಂದರೂ ನಿನ್ನನ್ನು ಅವರೊಂದಿಗೆ ಮಾತನಾಡಲು ಬಿಡುವುದಿಲ್ಲ. ಇದು ಇಲ್ಲಿನ ಅತಿದೊಡ್ಡ ನಿಯಮ. ಒಂದು ಹುಡುಗಿ ಒಮ್ಮೆ ಇಲ್ಲಿಗೆ ಬಂದರೆ ಅವಳು 18 ವರ್ಷ ತುಂಬಿದ ನಂತರ ಈ ನರಕದಿಂದ ಹೊರಹೋಗಬಹುದು ಅಥವಾ ಸತ್ತು ಹೊರಹೋಗಬಹುದು. ಹಾಗಾಗಿ ನೀನು ನಿನ್ನನ್ನು ನೀನು ಸಂಭಾಳಿಸಿಕೊಳ್ಳುವುದು ಉತ್ತಮ ಎಂದಳು. ಅವಳ ಮಾತುಗಳು ನನಗೆ ಸ್ವಲ್ಪವೂ ಅರ್ಥವಾಗುತ್ತಿರಲಿಲ್ಲ. ಉಳಿದ ಎಲ್ಲ ಹುಡುಗಿಯರು ನನ್ನ ಬಗ್ಗೆ ತುಂಬಾ ಚಿಂತಿತರಾಗಿದ್ದರು ಎಂಬುದನ್ನು ನಾನು ನೋಡಿದೆ. ಆದರೆ ಏಕೆ? ಅದು ನನಗೆ ತಿಳಿದಿರಲಿಲ್ಲ, ಮತ್ತು ಆ ಹುಡುಗಿಯ ಮಾತಿನ ಅರ್ಥವನ್ನು ನಾನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸದ್ಯಕ್ಕೆ ಅವಳು ನನ್ನನ್ನು ತನ್ನೊಂದಿಗೆ ಮೇಲೆ ಕರೆದುಕೊಂಡು ಹೋಗುತ್ತಿದ್ದಳು, ಮತ್ತು ನಾನು ಮೌನವಾಗಿ ಅವಳೊಂದಿಗೆ ಮೇಲೆ ಹೋಗಲು ಶುರುಮಾಡಿದೆ. ನಾವು ಆಗ ತಾನೇ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದೆವು. ನನ್ನ ಕಾಲುಗಳಿಗೆ ಸರಪಳಿಗಳನ್ನು ಸುತ್ತುತ್ತಿರುವಂತೆ ಭಾಸವಾಗುತ್ತಿತ್ತು. ಅವಳು ನನ್ನನ್ನು ಒಂದು ಕೋಣೆಗೆ ಕರೆದುಕೊಂಡು ಬಂದಳು. ಅಲ್ಲಿ ಕೇವಲ ಒಂದು ಟೇಬಲ್ ಮತ್ತು 2 ಕುರ್ಚಿಗಳಿದ್ದವು. ಅವಳು ನನ್ನನ್ನು ಒಂದು ಕುರ್ಚಿಯ ಮೇಲೆ ಕೂರಿಸಿ, ಸ್ವಲ್ಪ ಸಮಯದ ನಂತರ ಒಬ್ಬ ಮಹಿಳೆ ಬರುತ್ತಾಳೆ. ಅವಳು ನಿನಗೆ ಏನು ಹೇಳುತ್ತಾಳೋ ಅದನ್ನು ನೀನು ಸುಮ್ಮನೆ ಮಾಡಿಬಿಡು. ನೀನು ಅವಳ ಮಾತನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿದರೆ ಅವಳು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂಬುದನ್ನು ನೆನಪಿಡು, ಮತ್ತು ನಿನ್ನನ್ನು ರಕ್ಷಿಸಲು ಯಾರೂ ಇರುವುದಿಲ್ಲ ಎಂದಳು. ನಾನು ಹೇಳಿದ್ದು ಅರ್ಥವಾಗುತ್ತಿದೆಯೇ ಎಂದು ಕೇಳಿದಳು.
ನಾನು ಕೇವಲ ತಲೆಯಾಡಿಸಿದೆ. ಆದರೆ ಆ ಹುಡುಗಿಯ ಮಾತುಗಳು ನನಗೆ ಇನ್ನೂ ಅರ್ಥವಾಗಲಿಲ್ಲ. ನಾನು ಉತ್ತರದ ರೂಪದಲ್ಲಿ ಏನನ್ನೂ ಹೇಳಲಿಲ್ಲ. ಅವಳು ನನ್ನನ್ನು ಅಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೊರಟು ಹೋದಳು. ನಾನು ಇಲ್ಲಿ ಸಂಪೂರ್ಣವಾಗಿ ಒಬ್ಬಂಟಿಯಾಗಿ ಕುಳಿತಿದ್ದೆ. ನನ್ನ ಮನಸ್ಸಿನಲ್ಲಿ ವಿಚಿತ್ರ ರೀತಿಯ ಆಲೋಚನೆಗಳು ಬರುತ್ತಿದ್ದವು. ಯಾರೋ ನನ್ನನ್ನು ಬಂಧಿಸಿಟ್ಟಿರುವಂತೆ ಭಾಸವಾಗುತ್ತಿತ್ತು. ಸುಮಾರು ಅರ್ಧ ಗಂಟೆಯ ನಂತರ ಕೋಣೆಯ ಬಾಗಿಲು ತೆರೆಯಿತು ಮತ್ತು ನನ್ನನ್ನು ನಿರ್ವಾಹಕರ ಕಚೇರಿಯಿಂದ ಕರೆದುಕೊಂಡು ಬಂದ ಅದೇ ಮಹಿಳೆ ಒಳಗೆ ಪ್ರವೇಶಿಸಿದಳು. ಅವಳನ್ನು ನೋಡಿ ನಾನು ನನ್ನ ಜಾಗದಿಂದ ಎದ್ದು ನಿಂತೆ. ಈ ಕೋಣೆಯಲ್ಲಿ ತುಂಬಾ ಮಂದವಾದ ಬೆಳಕಿತ್ತು. ಆದ್ದರಿಂದ ಆ ಮಹಿಳೆಯನ್ನು ನೋಡಿ ಏಕೆಂದು ತಿಳಿಯದೆ ನನಗೆ ಇನ್ನಷ್ಟು ಭಯವಾಗಲು ಶುರುಮಾಡಿತು. ಆ ಮಹಿಳೆ ನನ್ನನ್ನು ನೋಡುತ್ತಾ, ಏ ಹುಡುಗಿ, ಬಿಯಾ ನಿನಗೆ ಇಲ್ಲಿನ ನಿಯಮಗಳನ್ನು ಹೇಳಿ ಹೋಗಿದ್ದಾಳಲ್ಲವೇ ಎಂದಳು. ನಾನು ತಲೆಯಾಡಿಸಿ ಅವಳನ್ನು ನೋಡುತ್ತಾ, ಹೌದು, ಅವಳು ನನಗೆ ಇಷ್ಟು ಮಾತ್ರ ಹೇಳಿದ್ದಾಳೆ. 18 ವರ್ಷ ತುಂಬಿದ ನಂತರ ನನ್ನನ್ನು ಇಲ್ಲಿಂದ ಕಳುಹಿಸಲಾಗುವುದು. ಅದಕ್ಕೂ ಮೊದಲು ನನ್ನನ್ನು ಭೇಟಿಯಾಗಲು ಇಲ್ಲಿಗೆ ಯಾರೇ ಬಂದರೂ ನನಗೆ ಅವರ ಮುಖವನ್ನು ನೋಡಲು ಸಿಗುವುದಿಲ್ಲ ಮತ್ತು ಅವರು ನನ್ನನ್ನು ನೋಡಲು ಸಾಧ್ಯವಿಲ್ಲ ಎಂದೆ. ನನ್ನ ಮಾತುಗಳನ್ನು ಕೇಳಿ ಅವಳು ಲೇಚಾಗಿ ನಕ್ಕಳು ಮತ್ತು ಆ ಹುಡುಗಿ ಮೂರ್ಖಳು. ನಿನಗೆ ನಿಯಮಗಳನ್ನು ಹೇಳಲು ಹೇಳಿದ್ದೆವು, ಆದರೆ ಅವಳು ನಿನಗೆ ಏನನ್ನೂ ಹೇಳಿಲ್ಲ. ಈಗ ಎಲ್ಲವನ್ನೂ ತಿಳಿಯದೆ ನೀನು ಹೇಗೆ ಸಹಿಸಿಕೊಳ್ಳುತ್ತೀಯಾ ಎಂಬುದು ನಿನ್ನ ಸಮಸ್ಯೆ ಎಂದಳು. ಇಷ್ಟು ಹೇಳಿ ಅವಳು ಹೊರಗೆ ನಿಂತಿದ್ದ ವ್ಯಕ್ತಿಯನ್ನು ಜೋರಾಗಿ ಕರೆದಳು. ರಮೇಶ್, ಹುಡುಗಿ ಸಿದ್ಧಳಾಗಿದ್ದಾಳೆ, ಕರೆದುಕೊಂಡು ಬಾ. ಕೆಲವೇ ಕ್ಷಣಗಳ ನಂತರ ಒಬ್ಬ ವ್ಯಕ್ತಿ ಒಳಗೆ ಪ್ರವೇಶಿಸಿದ. ಅವನ ಬಳಿ ಒಂದು ದೊಡ್ಡ ಮರದ ಪೆಟ್ಟಿಗೆ ಇತ್ತು. ಅದನ್ನು ಅವನು ಎದುರಿಗಿಟ್ಟುಬಿಟ್ಟನು. ಆ ಮಹಿಳೆ ಲೇಚಾಗಿ ನಕ್ಕು ನನ್ನನ್ನು ನೋಡುತ್ತಾ, ಇಲ್ಲಿನ ಒಂದು ನಿಯಮವೇನೆಂದರೆ ಇಲ್ಲಿ ವಾಸಿಸುವ ಪ್ರತಿಯೊಬ್ಬ ಹುಡುಗಿಯ ತೋಳಿನ ಮೇಲೆ ಒಂದು ಗುರುತು ಹಾಕಲಾಗುತ್ತದೆ. ಇದರಿಂದ ಅವರು ಈ ಅನಾಥಾಶ್ರಮಕ್ಕೆ ಸೇರಿದವರು ಎಂದು ತಿಳಿಯುತ್ತದೆ. ಇದು ಒಂದು ರೀತಿಯ ಗುರುತು ಎಂದಳು. ಅವಳ ಮಾತುಗಳನ್ನು ಕೇಳಿ ನಾನು ಆಶ್ಚರ್ಯದಿಂದ ಅವಳನ್ನು ನೋಡಿದೆ. ಅವಳ ಮಾತು ನನಗೆ ಅರ್ಥವಾಗಲಿಲ್ಲ. ಇದ್ದಕ್ಕಿದ್ದಂತೆ ಆ ಮಹಿಳೆ ಆ ಪೆಟ್ಟಿಗೆಯನ್ನು ತೆರೆದಳು. ಅದರೊಳಗೆ ಒಂದು ಕೆಂಪು ಬಣ್ಣದ ರಾಡ್ ಇತ್ತು. ಅದು ಕೆಂಡದಂತೆ ಕೆಂಪಾಗಿತ್ತು. ಅದನ್ನು ಯಾವುದೋ ವಸ್ತುವಿನ ಮೇಲೆ ತೀವ್ರವಾಗಿ ಬಿಸಿ ಮಾಡಲಾಗಿತ್ತು. ನಾನು ಅದನ್ನು ನೋಡಿ ಏನಾದರೂ ಹೇಳುವುದಕ್ಕೂ ಮುನ್ನವೇ ಆ ಮಹಿಳೆ ಅದನ್ನು ಒಂದು ಕಬ್ಬಿಣದ ವಸ್ತುವಿನಿಂದ ಹಿಡಿದು ನನ್ನ ಕಡೆಗೆ ತಂದು, ನಿನ್ನ ತೋಳನ್ನು ಮೇಲೆ ಮಾಡು. ಇಲ್ಲಿ ನಿನಗೆ ಗುರುತು ಹಾಕಲಾಗುವುದು. ಇದರಿಂದ ನೀನು ಈ ಅನಾಥಾಶ್ರಮಕ್ಕೆ ಸೇರಿದವಳು ಎಂದು ತಿಳಿಯುತ್ತದೆ. ಇದರಿಂದ ಮುಂದೆ ನಮಗೆ ತೊಂದರೆ ಎದುರಿಸಬೇಕಾಗಿಲ್ಲ ಎಂದಳು. ಅವಳ ಮಾತನ್ನು ಕೇಳಿ ನಾನು ನುಡಿದು, ಆದರೆ ನನ್ನ ಕೈ ಸುಟ್ಟು ಹೋಗುತ್ತದೆ ಎಂದೆ. ನನಗೆ ಇದೆಲ್ಲವನ್ನೂ ನೋಡಿ ಭಯವಾಗುತ್ತಿತ್ತು. ನೀವು ನನ್ನೊಂದಿಗೆ ಏಕೆ ಇದೆಲ್ಲವನ್ನೂ ಮಾಡಲು ಬಯಸುತ್ತಿದ್ದೀರಿ ಎಂದು ಕೇಳಿದೆ. ಅವಳು, ಇದು ಇಲ್ಲಿನ ಸಂಪ್ರದಾಯ. ಈಗ ಈ ಸಂಪ್ರದಾಯದ ಮುಂದೆ ಯಾರೂ ನಡೆಯಲು ಸಾಧ್ಯವಿಲ್ಲ ಮತ್ತು ಹಿಂದೆ ಸರಿಯಲು ಸಾಧ್ಯವಿಲ್ಲ. ನಿನ್ನ ತೋಳನ್ನು ತೋರಿಸಿ ಬೇಗನೆ ನಿನ್ನ ತೋಳಿನ ಮೇಲೆ ಗುರುತು ಹಾಕಿಸಿಕೊಳ್ಳುವುದು ಉತ್ತಮ ಎಂದಳು. ಅವಳ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ನಾನು ನಡುಗುತ್ತಿದ್ದೆ. ನಾನು ಆ ಮಹಿಳೆಯನ್ನು ನೋಡುತ್ತಾ, ದಯವಿಟ್ಟು ನನ್ನೊಂದಿಗೆ ಹೀಗೆ ಮಾಡಬೇಡಿ. ದೇವರ ಸಲುವಾಗಿ ನನಗೆ ತುಂಬಾ ನೋವಾಗುತ್ತದೆ ಎಂದೆ. ಆ ಹುಡುಗಿಯ ತೋಳಿನ ಮೇಲೆ ಇದ್ದ ಗುರುತನ್ನು ನೀವೇ ನೀಡಿದ್ದೀರಿ ಎಂದು ಈಗ ನನಗೆ ಅರ್ಥವಾಯಿತು. ನಾನು ಮುಂದೆ ಏನಾದರೂ ಹೇಳುವುದಕ್ಕೂ ಮುನ್ನವೇ ಅವಳು ನನ್ನ ತೋಳಿನ ತೋಳನ್ನು ಸ್ಲೀವ್ ಮೇಲೆ ಮಾಡದೆ ಆ ಕೆಂಪು ರಾಡ್ ಅನ್ನು ನನ್ನ ತೋಳಿನ ಮೇಲೆ ಇಟ್ಟುಬಿಟ್ಟಳು. ನನ್ನ ಕೂಗು ಇಡೀ ಕೋಣೆಯಲ್ಲಿ ಮೊಳಗಿತು. ನಾನು ಅತ್ಯಂತ ಜೋರಾಗಿ ಕಿರುಚಿದೆ. ಇಷ್ಟು ನೋವು ನನಗೆ ಹಿಂದೆಂದೂ ಆಗಿರಲಿಲ್ಲ. ನನ್ನ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ನಾನು ನೋವಿನಿಂದ ನರಳುತ್ತಿದ್ದೆ ಮತ್ತು ಕಿರುಚುತ್ತಾ ಅಲ್ಲೇ ನೆಲದ ಮೇಲೆ ಕುಳಿತುಬಿಟ್ಟೆ. ನನ್ನ ತೋಳು ಮುರಿಯುತ್ತಿರುವಂತೆ ನನಗೆ ಭಾಸವಾಯಿತು. ಒಳಗಿನವರೆಗೆ ಉರಿ ಅನುಭವವಾಗುತ್ತಿತ್ತು. ಆ ಮಹಿಳೆ ನನ್ನ ಕೂದಲನ್ನು ಗಟ್ಟಿಯಾಗಿ ಹಿಡಿದು ಕಿರುಚುತ್ತಾ, ನಿನ್ನ ಧ್ವನಿಯನ್ನು ಒಳಗೆ ಇಟ್ಟುಕೊಳ್ಳುವುದು ಉತ್ತಮ. ನಿನಗಿಂತ ಮೊದಲು ಇಲ್ಲಿಗೆ ಬಂದ ಎಲ್ಲಾ ಹುಡುಗಿಯರ ಬಾಯಿ ಮುಚ್ಚಿಸಲಾಗಿತ್ತು. ಈಗ ನಿನ್ನ ಬಾಯಿ ತೆರೆದಿದೆ. ಹಾಗಾಗಿ ನಿನ್ನ ಧ್ವನಿಯನ್ನು ಒಳಗೆ ಇರಿಸಿಕೋ. ಇಲ್ಲದಿದ್ದರೆ ನಿನ್ನೊಂದಿಗೆ ತುಂಬಾ ಕೆಟ್ಟದಾಗಿ ವರ್ತಿಸಲಾಗುತ್ತದೆ ಎಂದಳು. ಆ ಮಹಿಳೆಯ ಮಾತನ್ನು ಕೇಳಿ ನಾನು ಮೌನವಾದೆ. ಆದರೆ ನನ್ನ ಕಣ್ಣುಗಳಿಂದ ಇನ್ನೂ ನೀರು ಸುರಿಯುತ್ತಲೇ ಇತ್ತು. ಆ ಮಹಿಳೆ ಕೋಣೆಯಿಂದ ಹೊರಟು ಹೋದಳು. ಆದರೆ ನಾನು ಅಲ್ಲಿಯೇ ನೆಲದ ಮೇಲೆ ಮಲಗಿದ್ದೆ. ಕೆಲವೇ ಕ್ಷಣಗಳ ನಂತರ ಬಿಯಾ ಕೋಣೆಗೆ ಪ್ರವೇಶಿಸಿದಳು. ನಾನು ಏನಾದರೂ ಹೇಳುವುದಕ್ಕೂ ಮುನ್ನವೇ ಅವಳು ನನ್ನ ತೋಳಿಗೆ ಔಷಧಿ ಹಾಕುತ್ತಾ, ಸರಿಯಾಗಿದ್ದೀಯಾ ಮತ್ತು ಇಲ್ಲಿ ಅಳಬೇಡ. ಈ ಕಣ್ಣೀರನ್ನು ಉಳಿಸಿಕೋ. ಮುಂದೆ ನಿನಗೆ ಕೆಲಸಕ್ಕೆ ಬರುತ್ತವೆ ಎಂದಳು. ಅವಳ ಮಾತನ್ನು ಕೇಳಿ ನಾನು ಆಶ್ಚರ್ಯದಿಂದ ಅವಳ ಕಡೆ ನೋಡಿದೆ. ಒಂದು ಕ್ಷಣ ನಾನು ನನ್ನ ಉರಿಯನ್ನು ಮರೆತುಬಿಟ್ಟಿದ್ದೆ. ಅವಳು ನನ್ನನ್ನು ನಿಲ್ಲಿಸುತ್ತಾ, ಇಲ್ಲಿಗೆ ಬರುವ ಹುಡುಗಿಯರು ಅನಾಥಾಶ್ರಮಕ್ಕೆ ಅಲ್ಲ, ಬದಲಿಗೆ ಒಂದು ನರಕಕ್ಕೆ ಬರುತ್ತಾರೆ.
ಈ ಅನಾಥಾಶ್ರಮ ಕೇವಲ ಒಂದು ಪ್ರದರ್ಶನ. ಆದರೆ ಇಲ್ಲಿ ಹುಡುಗಿಯರೊಂದಿಗೆ ಸರಿಯಾಗಿ ವರ್ತಿಸದ ಒಂದು ನರಕವಿದೆ, ಮತ್ತು ಈಗ ಈ ನರಕಕ್ಕೆ ನಿನಗೆ ಸ್ವಾಗತ ಎಂದಳು. ಇಷ್ಟು ಹೇಳಿ ಅವಳು ನನ್ನನ್ನು ಮತ್ತೆ ಕೆಳಗೆ ಕರೆದುಕೊಂಡು ಬಂದಳು. ನಾನು ಇನ್ನೂ ನೋವಿನಿಂದ ಹುಚ್ಚಳಾಗುತ್ತಿದ್ದೆ. ನನ್ನನ್ನು ನೋಡಿದ ತಕ್ಷಣ ಹಲವಾರು ಹುಡುಗಿಯರು ನನ್ನ ಬಳಿಗೆ ಬಂದರು ಮತ್ತು ನನಗೆ ಧೈರ್ಯ ಹೇಳುತ್ತಾ, ಧೈರ್ಯ ಮಾಡು, ಏನೂ ಆಗುವುದಿಲ್ಲ. ಇದು ನಿನ್ನ ಮೊದಲ ಗಾಯ. ನಿನ್ನನ್ನು ನೀನು ಸಂಭಾಳಿಸಿಕೋ. ಇಲ್ಲಿ ಅಳುವುದು, ದುಃಖಿಸುವುದು ಮಾಡಿದರೆ ಆ ವಾರ್ಡನ್ ನಿನಗೆ ಇನ್ನೂ ಹೆಚ್ಚು ತೊಂದರೆ ಕೊಡುತ್ತಾಳೆ. ದಯವಿಟ್ಟು ನೀನು ನಿನ್ನನ್ನು ನೀನು ಸಂಭಾಳಿಸಿಕೋ, ಏಕೆಂದರೆ ನಿನ್ನನ್ನು ನೀನೇ ನೋಡಿಕೊಳ್ಳಬೇಕು ಎಂದರು. ನಾನು ಅವರ ಮಾತುಗಳನ್ನು ಕೇಳುತ್ತಿದ್ದೆ, ಆದರೆ ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ನಾನು ಏನು ಹೇಳಲಿ? ನಾನು ಕೇವಲ ಮೌನವಾಗಿ ಈ ಎಲ್ಲಾ ಹುಡುಗಿಯರ ಮುಖಗಳನ್ನು ನೋಡುತ್ತಿದ್ದೆ. ಅವರೆಲ್ಲರೂ ದುಃಖಿತರಾಗಿದ್ದರು. ನಾನು ಏನನ್ನೂ ಹೇಳದೆ ಕಣ್ಣು ಮುಚ್ಚಿದೆ. ನನ್ನ ಕಣ್ಣುಗಳ ಮುಂದೆ ನನ್ನ ತಾಯಿ ಮತ್ತು ತಂದೆಯ ಮುಖ ಬರುತ್ತಿತ್ತು. ನನ್ನ ಹೃದಯದಿಂದ ನೋವಿನ ಆಳವಾದ ಉಸಿರು ಹೊರಬರುತ್ತಿತ್ತು. ಕೌಟುಂಬಿಕ ಸಂಬಂಧಿಕರು ನನ್ನೊಂದಿಗೆ ಹೀಗೆ ಮಾಡಬಾರದಿತ್ತು. ಯಾರಾದರೂ ನನ್ನನ್ನು ದತ್ತು ತೆಗೆದುಕೊಂಡಿದ್ದರೆ, ಯಾರಾದರೂ ನನ್ನನ್ನು ಗೌರವದಿಂದ ತಮ್ಮ ಮನೆಯಲ್ಲಿ ಇರಿಸಿಕೊಂಡಿದ್ದರೆ ನಾನು ಈ ನರಕಕ್ಕೆ ಬರಬೇಕಾಗಿರಲಿಲ್ಲ. ನಾನು ಕಣ್ಣು ಮುಚ್ಚಿ ಮಲಗಿದ್ದೆ. ಇದ್ದಕ್ಕಿದ್ದಂತೆ ಅದೇ ಹುಡುಗಿ ನನ್ನ ಬಳಿ ಬಂದು ನನ್ನನ್ನು ಅಲುಗಾಡಿಸುತ್ತಾ, ಬೇಗ ಎದ್ದೇಳು, ಆ ವಾರ್ಡನ್ ನಿನ್ನ ಕೈ ನೋಡಲು ಬರುತ್ತಿದ್ದಾಳೆ ಎಂದಳು. ಅವಳ ಮಾತನ್ನು ಕೇಳಿ ನಾನು ನನ್ನ ನಿದ್ರೆಯ ಕಣ್ಣುಗಳಿಂದ ಅವಳನ್ನು ನೋಡಿದೆ, ಮತ್ತು ನಾನು ಯಾವಾಗ ಮೂರ್ಛೆ ಹೋದೆ ಎಂದು ನನಗೆ ತಿಳಿಯಲೇ ಇಲ್ಲ. ನನ್ನ ನೋವಿನ ನಂತರವೂ ನಾನು ಹೆಚ್ಚು ನೋವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ನನಗೆ ತಿಳಿದಿರಲಿಲ್ಲ. ರಾತ್ರಿಯ ಸಮಯದಲ್ಲಿ ನನ್ನ ಕಣ್ಣುಗಳು ತೆರೆದವು. ನಾನು ಒಂದು ವೈದ್ಯಕೀಯ ಕೊಠಡಿಯಲ್ಲಿದ್ದೆ. ನಾನು ಗಾಬರಿಯಿಂದ ಎದ್ದು ಕುಳಿತುಕೊಂಡೆ. ನನ್ನ ತೋಳಿನ ತೋಳು ಸ್ಲೀವ್ ಇರಲಿಲ್ಲ ಮತ್ತು ಅಲ್ಲಿ ಪಟ್ಟಿ ಕಟ್ಟಲಾಗಿತ್ತು. ನಾನು ಕುಳಿತಿದ್ದಾಗ ಕೋಣೆಯ ಬಾಗಿಲು ತೆರೆಯಿತು ಮತ್ತು ಒಬ್ಬ ಲೇಡಿ ಡಾಕ್ಟರ್ ಒಳಗೆ ಬಂದಳು. ನಾನು ಅವಳಿಗೆ ಏನಾದರೂ ಹೇಳುವುದಕ್ಕೂ ಮುನ್ನವೇ ಅವಳು ನನ್ನನ್ನು ನೋಡುತ್ತಾ, ಹೇಗನ್ನಿಸುತ್ತಿದೆ ಮಗು? ನೋವು ಇಲ್ಲ ತಾನೇ ಎಂದಳು. ನಾನು ಅವಳಿಗೆ ಯಾವುದೇ ಉತ್ತರ ನೀಡಲಿಲ್ಲ. ನಾನು ತುಂಬಾ ಗಾಬರಿಗೊಂಡಿದ್ದೆ. ಕೇವಲ ತಲೆಯಾಡಿಸಿದೆ. ಆಗ ಅವಳು, ಸರಿ, ಈಗ ಊಟದ ಕೋಣೆಗೆ ಬಾ, ಎಲ್ಲರೂ ನಿನಗಾಗಿ ಕಾಯುತ್ತಿದ್ದಾರೆ ಎಂದಳು. ನಾನು ಜಿ ಎಂದು ಹೇಳಿ ಹಾಸಿಗೆಯಿಂದ ಕೆಳಗಿಳಿದೆ ಮತ್ತು ನೇರವಾಗಿ ಊಟದ ಕೋಣೆಗೆ ಬಂದೆ. ಅಲ್ಲಿ ಒಂದು ದೊಡ್ಡ ಟೇಬಲ್ ಹಾಕಲಾಗಿತ್ತು ಮತ್ತು ಅನೇಕ ಹುಡುಗಿಯರು ಕುಳಿತು ಊಟ ಮಾಡುತ್ತಿದ್ದರು. ನಾನು ಕೂಡ ಮೌನವಾಗಿ ಕುರ್ಚಿಯ ಮೇಲೆ ಹೋಗಿ ಕುಳಿತುಕೊಂಡೆ. ಬೆಳಗ್ಗೆಯಿಂದ ನಾನು ಏನನ್ನೂ ತಿಂದಿರಲಿಲ್ಲ. ಆದ್ದರಿಂದ ನನಗೆ ತುಂಬಾ ಹಸಿವಾಗುತ್ತಿತ್ತು. ಇದ್ದಕ್ಕಿದ್ದಂತೆ ನಾನು ಊಟದ ಹತ್ತಿರ ನಿಂತಾಗ ಆ ಮಹಿಳೆ ನನ್ನನ್ನು ನೋಡಿ ಜೋರಾದ ಧ್ವನಿಯಲ್ಲಿ, ನಿನ್ನ ಸೇವಕರು ಇಲ್ಲಿಲ್ಲ, ಅವರು ನಿನಗೆ ಊಟ ತಂದು ಕೊಡಲು. ಕುರ್ಚಿಯ ಮೇಲೆ ಕುಳಿತು ನಿನಗೆ ನೀನೇ ಊಟ ಮಾಡು ಎಂದಳು. ನಾನು ತಲೆ ತಿರುಗಿಸಿ ನೋಡಿದಾಗ ಆ ಮಹಿಳೆ ಕೂಡ ವಾರ್ಡನ್ನಂತೆಯೇ ಇದ್ದಳು. ನಾನು ಮೌನವಾಗಿ ಎದ್ದು ಅವರ ಬಳಿಗೆ ಹೋದೆ. ಆಗ ಅವಳು ನನಗೆ ಅರ್ಧ ಪಾತ್ರೆಯ ಅನ್ನ ಮತ್ತು ತೆಳುವಾದ ಸಾರಿನ ಬಟ್ಟಲನ್ನು ಕೊಡುತ್ತಾ, ಇಷ್ಟೇ ಊಟ, ಇದಕ್ಕಿಂತ ಹೆಚ್ಚೂ ಸಿಗುವುದಿಲ್ಲ, ಇದರಲ್ಲಿಯೇ ನೀನು ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎಂದಳು. ನಾನು ಜಿ ಎಂದು ಹೇಳಿ ಮತ್ತೆ ನನ್ನ ಕುರ್ಚಿ ಮತ್ತು ಟೇಬಲ್ ಬಳಿ ಬಂದು ಕುಳಿತುಕೊಂಡೆ. ಅಂದ ಹಾಗೆ ಊಟ ಸಾಕಷ್ಟು ಇತ್ತು. ಆದ್ದರಿಂದ ಮತ್ತೆ ತೆಗೆದುಕೊಳ್ಳುವ ಅಗತ್ಯವಿರಲಿಲ್ಲ. ಊಟ ಮಾಡಿದ ನಂತರ ನಾನು ಎದ್ದು ಒಳಗೆ ಹೋಗಲು ಶುರು ಮಾಡಿದಾಗ ಮತ್ತೆ ಆ ಮಹಿಳೆ ನನ್ನ ಮೇಲೆ ಕಿರುಚಿದಳು. ಏ ಹುಡುಗಿ, ಪ್ಲೇಟ್ ಯಾರು ತೊಳೆಯುತ್ತಾರೆ? ನಾನು ಮೌನವಾಗಿ ಎದ್ದು ಅಡುಗೆ ಕೋಣೆಯ ಕಡೆಗೆ ಹೋದೆ ಮತ್ತು ಆ 2 ಪ್ಲೇಟ್ಗಳನ್ನು ತೊಳೆದು ಮತ್ತೆ ಅದೇ ಹಾಲ್ಗೆ ಬಂದೆ. ಅಲ್ಲಿ ಈಗ ಹುಡುಗಿಯರು ನೆಲದ ಮೇಲೆ ಮಲಗಲು ಸಿದ್ಧತೆ ನಡೆಸುತ್ತಿದ್ದರು. ನಾನು ಅಲ್ಲಿಯೇ ಮೂಲೆಯಲ್ಲಿ ಹೋಗಿ ಮಲಗಿದೆ. ನನಗೆ ತುಂಬಾ ಭಯವಾಗುತ್ತಿತ್ತು ಮತ್ತು ನನ್ನ ಅಪ್ಪ ಅಮ್ಮ ತುಂಬಾ ನೆನಪಾಗುತ್ತಿದ್ದರು. ನನ್ನ ಕಣ್ಣುಗಳಲ್ಲಿ ಮತ್ತೆ ಮತ್ತೆ ನೀರು ಬರುತ್ತಿತ್ತು ಮತ್ತು ಎಲ್ಲರೂ ನನಗೆ ಪರಕೀಯರಂತೆ ಕಾಣುತ್ತಿದ್ದರು. ನಾನು ಮಲಗಿದ್ದ ಸ್ವಲ್ಪ ಸಮಯದ ನಂತರ ಬಿಯಾ ನನ್ನ ಹತ್ತಿರ ಬಂದು ಮಲಗಿದಳು ಮತ್ತು ನಿಧಾನವಾದ ಧ್ವನಿಯಲ್ಲಿ, ನನ್ನನ್ನು ಕ್ಷಮಿಸು ನೀಲಿಮಾ, ನಿನಗೆ ಹೇಳದೆ ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದೆ. ನಾನು ಇಲ್ಲಿಯವರೆಗೆ ಯಾವ ಹುಡುಗಿಯರಿಗೆ ಈ ಬಗ್ಗೆ ಹೇಳಿದ್ದೆನೋ ಅವರು ಹೋಗುತ್ತಲೇ ಇರಲಿಲ್ಲ ಮತ್ತು ನಂತರ ವಾರ್ಡನ್ ಅವರನ್ನು ಹೊಡೆದು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದಳು. ಅವರು ನಿನ್ನನ್ನು ಹೊಡೆಯಲು ಶುರು ಮಾಡಬಾರದು ಎಂದು ನಾನು ಬಯಸಲಿಲ್ಲ. ಅದಕ್ಕಾಗಿಯೇ ಏನಾಗಬೇಕೋ ಅದು ಆ ಕೋಣೆಯಲ್ಲಿಯೇ ಆಗಲಿ ಎಂದು ನಾನು ಮೌನವಾಗಿ ನಿನ್ನನ್ನು ಕರೆದುಕೊಂಡು ಹೋದೆ. ಈ ರಾಡನ್ನು ಪ್ರತಿ ಹುಡುಗಿಯ ತೋಳಿಗೆ ಖಂಡಿತವಾಗಿಯೂ ಹಾಕಲಾಗುತ್ತದೆ ಮತ್ತು ಯಾರು ಹಾಕಿಸಿಕೊಳ್ಳುವುದಿಲ್ಲವೋ ಅವರನ್ನು ತುಂಬಾ ಕೆಟ್ಟದಾಗಿ ಹೊಡೆಯಲಾಗುತ್ತದೆ. ಈಗ ನೀನು ಇಲ್ಲಿ ಇರುವವರೆಗೆ ನಿನ್ನನ್ನು ನೀನು ಬಲಪಡಿಸಿಕೋ. ನಿನ್ನಂತಹ ಹುಡುಗಿಯರು ಇಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನಿನ್ನಂತಹ 2 ಹುಡುಗಿಯರು ಈ ಅನಾಥಾಶ್ರಮದಲ್ಲಿ ಸಾವನ್ನಪ್ಪಿದ್ದಾರೆ. ನಾನು ನಿನ್ನನ್ನು ಹೆದರಿಸುತ್ತಿಲ್ಲ, ಕೇವಲ ನಿನಗೆ ವಾಸ್ತವವನ್ನು ಹೇಳುತ್ತಿದ್ದೇನೆ.
ಇದರಿಂದ ನೀನು ಪ್ರತಿಯೊಂದು ವಿಷಯಕ್ಕೂ ನಿನ್ನನ್ನು ನೀನು ಬಲಪಡಿಸಿ ಇಟ್ಟುಕೊಳ್ಳಬಹುದು ಮತ್ತು ನೀನು ನಿನ್ನನ್ನು ನೀನು ಬಲಪಡಿಸಲು ಸಾಧ್ಯವಾಗದಿದ್ದರೆ ಇಲ್ಲಿಂದ ಓಡಿ ಹೋಗು ಎಂದಳು. ನಾನು ಆಶ್ಚರ್ಯದಿಂದ ಅವಳ ಕಡೆ ನೋಡಿದೆ ಮತ್ತು ಅಳುವ ಧ್ವನಿಯಲ್ಲಿ, ನಾನು ಏನು ಮಾಡಲಿ? ನಾನು ಇಲ್ಲಿಂದ ಓಡಿ ಹೋದರೆ ನನಗೆ ಇರಲು ಬೇರೆ ಜಾಗವೇ ಇಲ್ಲ. ಇಲ್ಲಿ ಕನಿಷ್ಠ ನಾನು ವಾಸಿಸುತ್ತಿದ್ದೇನೆ. ನೋವಿನಲ್ಲಿದ್ದರೂ ಸರಿ, ನನಗೆ ಸೂರು ಇದೆ, ನನಗೆ ಊಟ ಸಿಗುತ್ತದೆ. ಆದರೆ ಇಲ್ಲಿಂದ ಹೊರಗೆ ಹೋದರೆ ನಾನು ಎಲ್ಲಿಗೆ ಹೋಗಲಿ? ಸೂರು ಇರುವುದಿಲ್ಲ ಮತ್ತು ಹಸಿವಿನಿಂದ ಸಾಯುತ್ತೇನೆ. ನನಗಾಗಿ ಇರುವ ಜಾಗ ಇದೆ ಮತ್ತು ನಾನು ಹೇಗಾದರೂ ಇಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎಂದೆ. ನನ್ನ ಮಾತುಗಳನ್ನು ಕೇಳಿ ಅವಳು ನನ್ನ ಭುಜವನ್ನು ತಟ್ಟಿದಳು ಮತ್ತು ನನ್ನ ಹತ್ತಿರದಿಂದ ಎದ್ದು ನಿಂತು, ಹಾಗಾದರೆ ನಿನ್ನನ್ನು ನೀನು ಬಲಪಡಿಸಿಕೋ, ಪ್ರತಿ ನೋವನ್ನು ಸಹಿಸಲು. ಈ ರೀತಿ ಅಳುವುದು ಮತ್ತು ಮೂರ್ಛೆ ಹೋಗುವುದು ಸಮಸ್ಯೆಗೆ ಪರಿಹಾರವಲ್ಲ. ಇಂತಹ ವಿಷಯಗಳು ದಿನ ಬಿಟ್ಟು ದಿನ ನಿನಗೆ ಆಗುತ್ತಲೇ ಇರುತ್ತವೆ. ಈಗ ಇವರು ನಿನ್ನನ್ನು ಟೆರೇಸ್ ಕರೆದುಕೊಂಡು ಹೋಗುತ್ತಾರೆ ಮತ್ತು ನಿನ್ನ ಬೆಲೆಯನ್ನು ನಿರ್ಧರಿಸಲಾಗುತ್ತದೆ. ಈಗ ಮತ್ತೊಂದು ಪರೀಕ್ಷೆಗೆ ನಿನ್ನನ್ನು ನೀನು ಸಿದ್ಧಪಡಿಸಿಕೋ ಎಂದಳು. ಇದನ್ನು ಹೇಳಿ ಅವಳು ಹೊರಟು ಹೋದಳು. ಆದರೆ ಅವಳು ಏನು ಹೇಳಿ ಹೋದಳು ಎಂದು ನಾನು ಆಶ್ಚರ್ಯಭರಿತ ಕಣ್ಣುಗಳಿಂದ ನೋಡುತ್ತಿದ್ದೆ. ಯಾವ ಬೆಲೆ, ಯಾವ ಪರೀಕ್ಷೆ? ನಾನು ಆ ಹುಡುಗಿಯ ಹಿಂದೆ ಹೋಗಿ ಅವಳನ್ನು ಕೇಳಲು ಬಯಸಿದ್ದೆ. ಆದರೆ ನನಗೆ ಧೈರ್ಯ ಬರಲಿಲ್ಲ. ಮಲಗಿದಲ್ಲಿ ನಾನು ಯಾವಾಗ ನಿದ್ದೆ ಹೋದೆ ಎಂದು ನನಗೆ ತಿಳಿಯಲಿಲ್ಲ. ಮುಂದಿನ ಬೆಳಗಿನ ಸೂರ್ಯ ತನ್ನ ಪೂರ್ಣ ಬೆಳಕಿನೊಂದಿಗೆ ಹರಡಿತ್ತು. ಹೊಸದಾಗಿ ಬಂದಿದ್ದ ಹುಡುಗಿಯರು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ತುಂಬಾ ಹೆದರಿಕೊಂಡಿದ್ದರು. ಬಿಯಾ ನನ್ನ ಹತ್ತಿರ ಬಂದಳು ಮತ್ತು ನನ್ನನ್ನು ನೋಡುತ್ತಾ, ನಿನಗೆ ಇನ್ನೇನೂ ಸ್ವಲ್ಪ ಹೊತ್ತಿನಲ್ಲಿ ಹಾಕಿಕೊಳ್ಳಲು ಕೆಲವು ಬಟ್ಟೆಗಳನ್ನು ನೀಡುತ್ತಾರೆ. ಅದನ್ನು ಹಾಕಿಕೊಂಡು ಅದನ್ನು ಹಾಕಿಕೊಂಡೇ ಮೇಲೆ ಟೆರೇಸ್ಗೆ ಹೋಗಬೇಕು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅತಿಥಿಗಳು ಕೂಡ ಬರಲಿದ್ದಾರೆ ಎಂದಳು. ಅವಳ ಮಾತು ಕೇಳಿ ನಾನು ತಕ್ಷಣ, ನೀನು ನನಗೆ ಏನೋ ಹೇಳಿ ಹೋಗಿದ್ದೆ, ನಿನ್ನೆ ಪರೀಕ್ಷೆಯ ಬೆಲೆಯ ಬಗ್ಗೆ. ಇದರ ಬಗ್ಗೆ ನಿನ್ನ ಮಾತುಗಳು ನನಗೆ ಸ್ವಲ್ಪವೂ ಅರ್ಥವಾಗುತ್ತಿಲ್ಲ. ನೋಡು ರೇಡ್, ದಾಳಿ ವಿಷಯವನ್ನು ನೀನು ನನಗೆ ಹೇಳಲಿಲ್ಲ ಮತ್ತು ನಾನು ನಿನಗೆ ಏನನ್ನೂ ಹೇಳಲಿಲ್ಲ. ಆದರೆ ಕನಿಷ್ಠ ಈಗಲಾದರೂ ನೀನು ನನಗೆ ಹೇಳು, ಇದು ಏನು ರಹಸ್ಯ ಎಂದೆ. ನನ್ನ ಮಾತು ಕೇಳಿ ಅವಳು ಕೆಲವು ಕ್ಷಣಗಳ ಕಾಲ ಮೌನವಾಗಿದ್ದಳು ಮತ್ತು ನಂತರ ನನ್ನ ಕೈ ಹಿಡಿದು ಒಂದು ಮೂಲೆಯಲ್ಲಿ ಕುಳಿತುಕೊಂಡಳು ಮತ್ತು ನನ್ನನ್ನು ನೋಡುತ್ತಾ, ನೋಡು ನೀಲಿಮಾ, ಈ ಸತ್ಯ ತುಂಬಾ ಕಠಿಣವಾಗಿದೆ. ಆದರೆ ವಾಸ್ತವ ಏನೆಂದರೆ ಇಲ್ಲಿಗೆ ಬರುವ ಹುಡುಗಿಯರನ್ನು ಶಾಶ್ವತವಾಗಿ ಮುಗಿಸಿಬಿಡಲಾಗುತ್ತದೆ. ಅಂದರೆ ಹೊರಗಿನ ಪ್ರಪಂಚದೊಂದಿಗೆ ಅವರಿಗೆ ಯಾವುದೇ ಸಂಬಂಧವಿರುವುದಿಲ್ಲ. ನೀನು ಕೂಡ 18 ವರ್ಷದವಳಾದಾಗ ನಿನ್ನನ್ನು ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಅಲ್ಲಿ ನಮಗೆ ತರಬೇತಿ ನೀಡಲಾಗುತ್ತದೆ. ಇದರಿಂದ ನಾವು ಮುಂದೆ ದೊಡ್ಡ ಮನುಷ್ಯರನ್ನು ಸಂತೋಷಪಡಿಸಬಹುದು ಎಂದಳು. ಅಂದರೆ ಇವತ್ತು ರಾತ್ರಿ ಯಾರು ನಿನ್ನನ್ನು ಖರೀದಿಸುತ್ತಾರೋ, ಯಾರು ನಿನ್ನ ಅತ್ಯಧಿಕ ಬೆಲೆ ನೀಡುತ್ತಾರೋ, ದೊಡ್ಡವಳಾದ ಮೇಲೆ ನೀನು ಅವನಿಗೆ ಒಪ್ಪಿಸಲ್ಪಡುತ್ತೀಯಾ. ಆಮೇಲೆ ಅವನು ನಿನ್ನನ್ನು ಯಾವ ದೇಶಕ್ಕೆ ಬೇಕಾದರೂ ಕಳುಹಿಸಬಹುದು. ಅಲ್ಲಿಗೆ ಹೋಗಿ ನೀನು ನಿನ್ನ ಮಾಲೀಕನಿಗೆ, ಅಂದರೆ ನಿನ್ನನ್ನು ಖರೀದಿಸುವವನಿಗೆ ಸೇವೆ ಮಾಡುತ್ತೀಯಾ. ಈಗ ನೀನು ಚಿಕ್ಕವಳು, ಸೇವೆ ಎಂದರೆ ನಿನಗೆ ಅರ್ಥವಾಗುವುದಿಲ್ಲ. ಆದರೆ ನೀನು ಬೆಳೆಯುತ್ತಾ ಹೋದಂತೆ ನಿನಗೆ ಇದರ ಎಲ್ಲ ಅರ್ಥಗಳು ತಿಳಿಯುತ್ತವೆ ಎಂದಳು. ನಾನು ತಡಮಾಡದೆ, ದಯವಿಟ್ಟು ನನಗೆ ಈ ಎಲ್ಲ ವಿಷಯಗಳನ್ನು ವಿವರವಾಗಿ ವಿವರಿಸು ಎಂದೆ. ಮತ್ತು ನಂತರ ಅವಳು ನನಗೆ ಹೇಳಿದ ವಿಷಯಗಳನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಅವಳು ನನಗೆ ಪ್ರತಿಯೊಂದು ಸಣ್ಣ ವಿಷಯವನ್ನು ವಿವರಿಸಿದಳು. ನಿನ್ನ ದೈಹಿಕ ಸ್ಥಿತಿಯನ್ನು ಹಾಳು ಮಾಡಲಾಗುತ್ತದೆ. ನಿನ್ನನ್ನು ಒಂದು ಪ್ರಾಣಿಯಂತೆ ಬಳಸಲಾಗುತ್ತದೆ. ನಿನಗೆ ಯಾವುದೇ ಗೌರವ ಉಳಿಯುವುದಿಲ್ಲ. ನೀನು ಒಂದು ಕುರಿ ಅಥವಾ ಮೇಕೆಯಾಗುತ್ತೀಯಾ ಎಂದಳು. ಅವಳ ಮಾತು ಕೇಳಿ ನಾನು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ನನ್ನ ಕಣ್ಣು ಆ ಎಲ್ಲಾ ಹುಡುಗಿಯರ ಮೇಲೆ ಹೋಯಿತು. ಅವರು ಸಂಪೂರ್ಣವಾಗಿ ಮೌನವಾಗಿ ಕುಳಿತಿದ್ದರು. ನಾನು ಇಲ್ಲಿ ಇರಲು ಬಯಸಲಿಲ್ಲ. ನಾನು ಈ ಎಲ್ಲಾ ಹುಡುಗಿಯರಂತೆ ಮೂರ್ಖಳು ಮತ್ತು ಹೇಡಿಯಾಗಿರಲಿಲ್ಲ. ನಾನು ವಿದ್ಯಾವಂತ ಮತ್ತು ಬುದ್ಧಿವಂತ ಹುಡುಗಿ. ನನ್ನ ವಯಸ್ಸು 12 ವರ್ಷಗಳಾಗಿದ್ದರೂ ಸಹ ನನ್ನ ತಂದೆ ನನಗೆ ನನ್ನ ಹಕ್ಕುಗಳಿಗಾಗಿ ಹೋರಾಡಲು ಕಲಿಸಿದ್ದರು. ಆದರೆ ನಾನು ತುಂಬಾ ಜಾಣ್ಮೆಯಿಂದ ನನ್ನ ಕೆಲಸವನ್ನು ಮಾಡಬೇಕಾಗಿತ್ತು. ನಾನು ಇಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಿ ನನ್ನ ಕೆಲಸವನ್ನು ಮಾಡಿದ್ದರೆ ನಾನು ಅನಾವಶ್ಯಕವಾಗಿ ಸಿಕ್ಕಿಹಾಕಿಕೊಳ್ಳಬಹುದಿತ್ತು. ಅದಕ್ಕಾಗಿಯೇ ನಾನು ಹೋರಾಡುವುದನ್ನು ಸರಿಯೆಂದು ಭಾವಿಸಲಿಲ್ಲ ಮತ್ತು ಈಗ ಮೌನವಾಗಿ ಎಲ್ಲೆಡೆ ಕಣ್ಣು ಹಾಯಿಸಲು ಪ್ರಾರಂಭಿಸಿದೆ. ನಾನು ಹೇಗಾದರೂ ಮಾಡಿ ಇಲ್ಲಿಂದ ಓಡಿ ಹೋಗಬೇಕಾಗಿತ್ತು. ಈ ಜೈಲಿನಿಂದ ಹೊರಬರಬೇಕಾಗಿತ್ತು. ನಾನು ತಪ್ಪು ಅನಾಥಾಶ್ರಮಕ್ಕೆ ಬಂದಿದ್ದೆ ಮತ್ತು ನಾನು ಇಲ್ಲಿ ಇದ್ದು ನನ್ನ ಜೀವನವನ್ನು ಹಾಳು ಮಾಡಲು ಸಾಧ್ಯವಿರಲಿಲ್ಲ. ಸದ್ಯಕ್ಕೆ ನಾನು ಅವರು ಕೊಟ್ಟಿದ್ದ ಸ್ವಚ್ಛ ಬಟ್ಟೆಗಳನ್ನು ಧರಿಸಿದೆ ಮತ್ತು ಉಸಿರುಗಟ್ಟುವಿಕೆಯ ನೆಪ ಹೇಳಿ ಅನಾಥಾಶ್ರಮದ ಮುಖ್ಯದ್ವಾರದ ಬಳಿ ನಿಂತು ತಣ್ಣನೆಯ ಗಾಳಿಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದೆ. ಆದರೆ ನನ್ನ ಕಣ್ಣುಗಳು ಅಂಗಳದ ಮೇಲೆಯೇ ಇದ್ದವು.
ಆ ದಿನ ನಾನು ಕಿಟಕಿಯಿಂದ ಅಂಗಳದ ಕಡೆ ನೋಡುತ್ತಿದ್ದಾಗ ನಾನು ಗೇಟ್ನ ಹಿಂಭಾಗವನ್ನು ನೋಡಿದ್ದೆ. ನಾನು ಹೇಗಾದರೂ ಅಲ್ಲಿಗೆ ತಲುಪಬೇಕಾಗಿತ್ತು. ನಾನು ಕಾವಲುಗಾರನನ್ನು ನೋಡಿದೆ. ಅವನು ನಿದ್ರಿಸುತ್ತಿದ್ದ. ಖಂಡಿತ ರಾತ್ರಿಯಿಡೀ ಕರ್ತವ್ಯ ನಿರ್ವಹಿಸಿದ ನಂತರ ಅವನಿಗೆ ಈಗ ನಿದ್ರೆ ಬರುತ್ತಿತ್ತು. ನಾನು ತುಂಬಾ ಮೌನವಾಗಿ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಆ ಭಾಗದಿಂದ ಹೊರಬಂದು ಹಿಂಭಾಗಕ್ಕೆ ಬಂದೆ ಮತ್ತು ಹಿಂದೆ ನೋಡದೆ ಆ ಗೇಟ್ನ ಬಳಿ ತಲುಪಿದೆ. ಆದರೆ ಗೇಟ್ಗೆ ಬೀಗ ಹಾಕಿತ್ತು. ನಾನು ತಲೆ ಎತ್ತಿ ನೋಡಿದೆ. ಗೇಟ್ ಹೆಚ್ಚು ಎತ್ತರವಿರಲಿಲ್ಲ. ನಾನು ಸ್ವಲ್ಪ ಕಷ್ಟಪಡಬೇಕಾಗಿತ್ತು. ನಾನು ಗೇಟ್ ಹತ್ತಿ ಗೋಡೆಯ ಮೇಲೆ ಕುಳಿತುಕೊಂಡೆ ಮತ್ತು ಈಗ ಕೆಳಗೆ ನೆಲಕ್ಕೆ ಹಾರಬೇಕಾಗಿತ್ತು. ನಾನು ಇಲ್ಲಿಂದ ಸ್ವತಂತ್ರವಾಗಬಹುದು. ನಾನು ಹಿಂತಿರುಗಿ ಒಂದು ಬಾರಿ ಆ ಅನಾಥಾಶ್ರಮದ ಕಡೆ ನೋಡಿದೆ ಮತ್ತು ಏನನ್ನೂ ಹೇಳದೆ ಹೊರಗೆ ಜಿಗಿದೆ. ನನ್ನ ಕೈಗಳಿಗೆ ತುಂಬಾ ಗಾಯಗಳಾದವು. ಇದ್ದಕ್ಕಿದ್ದಂತೆ ನನಗೆ ನನ್ನ ಹಿಂದಿನಿಂದ ಆ ಕಾವಲುಗಾರನ ಧ್ವನಿ ಕೇಳಿಸಿತು. ಅಲ್ಲಿಂದ ಯಾರೋ ಓಡಿಹೋಗಿದ್ದಾರೆ ಮತ್ತು ನಾನು ಇನ್ನೊಂದು ಕಡೆ ನೋಡದೆ ಹುಚ್ಚಿಯಂತೆ ರಸ್ತೆಯಲ್ಲಿ ಓಡಲು ಪ್ರಾರಂಭಿಸಿದೆ. ನನ್ನ ಕಾಲಿಗೆ ಚಪ್ಪಲಿ ಇರಲಿಲ್ಲ. ನಾನು ಓಡುತ್ತಾ ಮುಖ್ಯ ರಸ್ತೆಯ ಕಡೆಗೆ ಬಂದೆ. ನಾನು ಹಿಂದಿರುಗಿ ನೋಡಿದಾಗ ನನಗೆ ಈಗ ಯಾರೂ ಕಾಣಿಸಲಿಲ್ಲ. ನಾನು ಈಗ ನಡೆಯುತ್ತಾ ಕೈಗಾರಿಕಾ ಪ್ರದೇಶಕ್ಕೆ ಬಂದಿದ್ದೆ. ಅಲ್ಲಿ ಹಲವಾರು ರೀತಿಯ ಕಾರ್ಖಾನೆಗಳಿದ್ದವು. ಇಷ್ಟವಿಲ್ಲದಿದ್ದರೂ ನಾನು ಒಂದು ಕಾರ್ಖಾನೆಯಲ್ಲಿ ಪ್ರವೇಶಿಸಿದೆ. ಆದರೆ ಒಬ್ಬ ಚೌಕಿದಾರನೂ ಕಾವಲುಗಾರ ನನ್ನನ್ನು ತಡೆದ. ನಾನು ಅಳುತ್ತಾ ಅವನ ಮುಂದೆ ನನ್ನ ಕಷ್ಟವನ್ನು ಹೇಳಿಕೊಳ್ಳಲು ಪ್ರಾರಂಭಿಸಿದೆ. ನನ್ನೊಂದಿಗೆ ಏನಾಯಿತು ಎಂಬುದನ್ನು ಅವನಿಗೆ ಹೇಳಲು ಪ್ರಾರಂಭಿಸಿದೆ. ನನ್ನ ತಂದೆ ತಾಯಿ ಸತ್ತು ಹೋಗಿದ್ದಾರೆ. ನನಗೆ ಇರಲು ಯಾವುದೇ ಸ್ಥಳವಿಲ್ಲ. ನನಗೆ ಕೆಲಸ ಬೇಕು. ಈ ಸ್ಥಳವು ಕೆಲಸಕ್ಕಾಗಿದ್ದರೆ ನಾನು ಇಲ್ಲಿ ಕೆಲಸ ಮಾಡಬಲ್ಲೆ ಎಂದೆ. ಅವನು ನನ್ನ ಕಷ್ಟವನ್ನು ಕೇಳಿ ನೇರವಾಗಿ ಸೂಪರ್ವೈಸರ್ನೊಂದಿಗೆ ಮಾತನಾಡಿದ ಮತ್ತು ದೇವರ ಕೃಪೆಯಿಂದ ನನಗೆ ಪ್ಯಾಕಿಂಗ್ ವಿಭಾಗದಲ್ಲಿ ಕೆಲಸ ಸಿಕ್ಕಿತು. ನಾನು ಅಲ್ಲಿ ಕುಳಿತು ಬಟ್ಟೆಗಳನ್ನು ಪ್ಯಾಕ್ ಮಾಡಬೇಕಾಗಿತ್ತು. ಇರಲು ಒಬ್ಬ ಮಹಿಳೆಯೊಂದಿಗೆ ನನಗೆ ಒಂದು ಕಾರಿಡಾರ್ ನೀಡಲಾಯಿತು. ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯರಿಗೆ ಕೆಲಸ ಸಿಗುವುದಿಲ್ಲ ಮತ್ತು ಇರಲು ಸ್ಥಳವೂ ಸಿಗುವುದಿಲ್ಲ. ಆದರೆ ನನ್ನ ಕಷ್ಟ ಮತ್ತು ನಾನು ಮಾತನಾಡಿದ ರೀತಿಯಿಂದ ಅವರು ತುಂಬಾ ಪ್ರಭಾವಿತರಾಗಿದ್ದರು. ಸಮಯವು ತನ್ನ ವೇಗದಲ್ಲಿ ಹಾದು ಹೋಗುತ್ತಿತ್ತು. ಇಲ್ಲಿ ಕೆಲಸ ಮಾಡುತ್ತಾ ನನಗೆ ನಿಧಾನವಾಗಿ ಒಂದು ವಾರ ಕಳೆಯಿತು. ಅನಾಥಾಶ್ರಮದ ಜನರು ನನ್ನನ್ನು ಹುಡುಕಲು ಇಲ್ಲಿಗೆ ಬಂದಿರಲಿಲ್ಲ. ಬಹುಶಃ ಅವರು ನನ್ನನ್ನು ಹುಡುಕಿರಬಹುದು. ಆದರೆ ನಾನು ಈ ಕಾರ್ಖಾನೆಯಲ್ಲಿದ್ದೇನೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಇಂದು ಸಹ ಪ್ರತಿದಿನದಂತೆಯೇ ದಿನವಿತ್ತು. ಇಂದು ಎಲ್ಲರೂ ತುಂಬಾ ವೇಗವಾಗಿ ಕೆಲಸ ಮಾಡುತ್ತಿದ್ದರು. ಆಗ ಸೂಪರ್ವೈಸರ್ ನನಗೆ ಇಂದು ಮ್ಯಾನೇಜರ್ ಸಾಹೇಬರು ಬರುತ್ತಾರೆ. ಅವರ ಮುಂದೆ ಎಲ್ಲರೂ ಚೆನ್ನಾಗಿ ವರ್ತಿಸಬೇಕು ಎಂದು ಹೇಳಿದ. ನನ್ನ ಜೀವನವು ನನ್ನ ತಂದೆ ತಾಯಿಯ ಅಂತ್ಯಕ್ರಿಯೆಯಿಂದ ಪ್ರಾರಂಭವಾಯಿತು ಮತ್ತು ಈಗ ಒಂದು ಕಾರ್ಖಾನೆಯಲ್ಲಿ ನಿಂತು ಹೋಗಿತ್ತು. ನಾನು ನನ್ನ ಕೆಲಸವನ್ನೇ ಮಾಡುತ್ತಿದ್ದೆ. ಆಗ ಮ್ಯಾನೇಜರ್ ಸಾಹೇಬರು ಬಂದರು ಎಂದು ಗದ್ದಲವಾಯಿತು. ಅವರು ಬಂದಿದ್ದರಿಂದ ನನಗೆ ಏನೂ ಅನಿಸಲಿಲ್ಲ. ನಾನು ಮೌನವಾಗಿ ನನ್ನ ಕೆಲಸವನ್ನು ಮಾಡುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ಆ ಮನುಷ್ಯ ನನ್ನ ಪಕ್ಕದಲ್ಲಿ ಬಂದು ನಿಂತಾಗ ನಾನು ಅವನ ಕಡೆಗೆ ಗಮನವನ್ನೇ ಕೊಡಲಿಲ್ಲ. ಅವನು ಇದ್ದಕ್ಕಿದ್ದಂತೆ ನನ್ನ ತೋಳನ್ನು ಹಿಡಿದು, ಮಗು, ನಿನ್ನ ಈ ಕಿವಿಗೆ ಕಟ್ ಹೇಗೆ ಆಯಿತು ಎಂದು ಕೇಳಿದ. ನಾನು ಆಶ್ಚರ್ಯದಿಂದ ಅವರ ಕಡೆ ನೋಡಿದೆ. ನನ್ನ ಕಿವಿಯ ಮೇಲೆ ಒಂದು ಕಟ್ನ ಗುರುತು ಇತ್ತು. ನಾನು ನಿಧಾನವಾಗಿ, ಈ ಗುರುತು ನನ್ನ ಹುಟ್ಟಿನಿಂದಲೂ ಹೀಗಿದೆ ಎಂದೆ. ನನ್ನ ಮಾತು ಕೇಳಿ ಅವರು ಸ್ವಲ್ಪ ಹೊತ್ತು ಏನನ್ನೂ ಮಾತನಾಡಲಿಲ್ಲ ಮತ್ತು ನಂತರ ನನ್ನನ್ನು ನೋಡುತ್ತಾ, ಮಗು, ನೀನು ನನ್ನೊಂದಿಗೆ ಬಾ ಎಂದರು. ಅವರ ಈ ವರ್ತನೆಗೆ ನನಗೆ ಆಶ್ಚರ್ಯವಾಯಿತು. ಆ ಮನುಷ್ಯ ನನ್ನನ್ನು ಕರೆದುಕೊಂಡು ನೇರವಾಗಿ ಆಸ್ಪತ್ರೆಗೆ ಬಂದರು ಮತ್ತು ನಂತರ ನನ್ನ ಡಿಎನ್ಎ ಪರೀಕ್ಷೆ ಮಾಡಿಸಲು ಪ್ರಾರಂಭಿಸಿದರು. ಅವರು ಏನು ಮಾಡುತ್ತಿದ್ದರೂ ನಾನು ಮೌನವಾಗಿ ನೋಡುತ್ತಿದ್ದೆ. ನಾನು ಅವರನ್ನು ಕೇಳಿದ್ದೆ ಕೂಡ. ಆದರೆ ಅವರು ನನ್ನನ್ನು ಮೌನವಾಗಿಸಿದ್ದರು. ವರದಿ 1.5 ಗಂಟೆಯ ನಂತರ ಬಂದಿತು. ಈ ಸಮಯದಲ್ಲಿ ನಾವು ಬೆಂಚ್ ಮೇಲೆ ಸ್ವಲ್ಪ ದೂರದಲ್ಲಿ ಕುಳಿತಿದ್ದೆವು. ಅವರು ಏನು ಮಾಡುತ್ತಿದ್ದಾರೆಂದು ನನಗೆ ತಿಳಿದಿರಲಿಲ್ಲ. ಆದರೆ ಅವರು ಕಂಪನಿಯ ಮ್ಯಾನೇಜರ್ ಆಗಿದ್ದರು. ಆದ್ದರಿಂದ ನಾನು ಅವರನ್ನು ಬಹಳ ಹೊತ್ತು ಹೀಗೆ ನೋಡುತ್ತಿದ್ದೆ. ಕೆಲವು ಕ್ಷಣಗಳ ನಂತರ ಒಬ್ಬ ಮನುಷ್ಯ ಬಂದು ವರದಿಯನ್ನು ಕೊಟ್ಟ ಮತ್ತು ನಂತರ ಈ ವರದಿಯನ್ನು ಓದಿ ಆ ಮನುಷ್ಯನ ಸ್ಥಿತಿ ಏನಾಯಿತೋ ನನಗೆ ಆಶ್ಚರ್ಯವಾಯಿತು. ಅವರು ತಕ್ಷಣ ಕೈ ಜೋಡಿಸಿ ದೇವರಲ್ಲಿ ಪ್ರಾರ್ಥಿಸಲು ಪ್ರಾರಂಭಿಸಿದರು ಮತ್ತು ಅಳುತ್ತಾ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದರು ಮತ್ತು ನಂತರ ಇದ್ದಕ್ಕಿದ್ದಂತೆ ಎದ್ದು ನಿಂತು ನನ್ನನ್ನು ಅಪ್ಪಿಕೊಂಡರು. ಒಮ್ಮೆ ನನ್ನ ಹಣೆಯನ್ನೂ ಮುತ್ತಿಡುತ್ತಿದ್ದರು, ಒಮ್ಮೆ ನನ್ನ ಕೈಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುತ್ತಿದ್ದರು. ಅವರ ಸ್ಥಿತಿ ನೋಡಿ ನನಗೆ ದಿಗ್ಭ್ರಮೆ ಆಯಿತು. ಅವರು ಅಳುತ್ತಾ, ನೀನು ನನ್ನ ಮಗಳು, ನನ್ನ ಮಗಳು, ಅವಳನ್ನು ನಾನು ಎಲ್ಲೆಡೆ ಹುಡುಕಿದೆ. ನನ್ನ ಜೀವ ಅರ್ಧವಾಗಿ ಹೋಗಿತ್ತು ಮತ್ತು ನೀನು ನನಗೆ ನನ್ನದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಾ ಸಿಕ್ಕಿದ್ದೀಯಾ.
ನೀನು ಅಲ್ಲಿ ಕೆಲಸ ಮಾಡುತ್ತಿದ್ದೀಯಾ ಎಂದು ನನಗೆ ತಿಳಿದಿರಲಿಲ್ಲ. ಇದು ಸಾಧ್ಯವಿಲ್ಲ. ಇದು ಸುಳ್ಳು. ದೇವರೇ, ನೀನು ಇದನ್ನೆಲ್ಲ ಹೇಗೆ ತೋರಿಸಿದೆ ಎಂದು ನನ್ನ ಕಡೆ ನೋಡಿ ಅವರು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದರು. ಮತ್ತು ನಂತರ ಅವರು ನನಗೆ ಹೇಳಿದ ಸತ್ಯವನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಅವರು, ಪ್ರತಾಪ್ಜಿ, ಅಂದರೆ ನಿನ್ನ ತಂದೆ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ನಮ್ಮಿಬ್ಬರ ನಡುವೆ ತುಂಬಾ ಉತ್ತಮ ಸಂಬಂಧವಿತ್ತು. ನಿನ್ನ ತಂದೆಯ ಮನೆಯಲ್ಲಿ ಸಂತಾನವಿರಲಿಲ್ಲ ಮತ್ತು ನನ್ನ ಸ್ಥಿತಿಯೂ ಅದೇ ಆಗಿತ್ತು ಎಂದರು. ಆದರೆ ದೇವರ ಪವಾಡವಾಯಿತು ಮತ್ತು ದೇವರು ನಮ್ಮ ಮನೆಗೆ ಒಬ್ಬ ಮಗಳನ್ನು ಕೊಟ್ಟ. ನೀನು 2 ದಿನಗಳವರೆಗೆ ನಮ್ಮೊಂದಿಗೆ ಇದ್ದೆ ಮತ್ತು ನಂತರ ಪ್ರತಾಪ್ ನಿನ್ನನ್ನು ಕರೆದುಕೊಂಡು ಹೋದ. ಅವನು ಎಲ್ಲಿಗೆ ಹೋದ ನನಗೆ ಗೊತ್ತಿರಲಿಲ್ಲ. ನಾನು ನಿನ್ನನ್ನು ಮತ್ತು ಪ್ರತಾಪ್ನನ್ನು ಎಲ್ಲೆಡೆ ಹುಡುಕಿದೆ. ನಾನು ನಿಮ್ಮಿಬ್ಬರನ್ನು ಹುಡುಕಲು ತುಂಬಾ ಪ್ರಯತ್ನಿಸುತ್ತಿದ್ದೆ. ಆದರೆ ನೀನು ನನಗೆ ಎಲ್ಲೂ ಸಿಗಲಿಲ್ಲ. ಇದು ದೇವರ ಪವಾಡ ಹೇಗೆ ಸಾಧ್ಯ ಎಂದು ನನಗೆ ಅರ್ಥವಾಗುತ್ತಿಲ್ಲ. 12 ವರ್ಷಗಳ ನಂತರ ನನಗೆ ನನ್ನ ಮಗಳು ಸಿಕ್ಕಿದ್ದಾಳೆ ಎಂದರು. ಅವರ ಮಾತು ಕೇಳಿ ನಾನು ಅವರಿಗೆ ಅಪ್ಪನ ಬಗ್ಗೆ ಎಲ್ಲಾ ವಿಷಯಗಳನ್ನು ಹೇಳಿದೆ. ಅಪ್ಪ ಸತ್ತು ಹೋಗಿದ್ದಾರೆ. ಅವರು ಈ ಪ್ರಪಂಚದಲ್ಲಿ ಇಲ್ಲ ಎಂದು. ನನ್ನ ಮಾತು ಕೇಳಿ ಅವರಿಗೆ ತುಂಬಾ ದುಃಖವಾಯಿತು. ಆದರೆ ನನ್ನನ್ನು ಕಂಡ ಸಂತೋಷದಲ್ಲಿ ಅವರು ನನ್ನ ಯೋಗಕ್ಷೇಮವನ್ನು ಕೇಳಲು ಇಷ್ಟಪಡಲಿಲ್ಲ. ಅವರು ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದರು ಮತ್ತು ನಾನು ನನ್ನ ಸ್ವಂತ ತಾಯಿಯನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ನಾನು ಅವರಂತೆಯೇ ಇದ್ದೆ. ಇದರಲ್ಲಿ ಯಾವುದೇ ಸಂದೇಹವಿರಲಿಲ್ಲ. ಅವರು ನನ್ನ ನಿಜವಾದ ತಂದೆ ತಾಯಿ. ಆ ಮಹಿಳೆ ಕೂಡ ನನ್ನನ್ನು ಅಪ್ಪಿಕೊಂಡು ತುಂಬಾ ಅಳುತ್ತಿದ್ದಳು ಮತ್ತು ಇಷ್ಟು ವರ್ಷಗಳ ನಂತರ ನನಗೆ ನನ್ನ ಮಗಳು ಸಿಕ್ಕಿದ್ದಾಳೆ ಎಂದು ಹೇಳುತ್ತಿದ್ದಳು. ದೇವರು ನನ್ನ ಜೀವನವನ್ನು ಹೀಗೆ ಬದಲಾಯಿಸಬಹುದು ಎಂದು ನನಗೆ ನಂಬುವುದಕ್ಕೆ ಆಗುತ್ತಿರಲಿಲ್ಲ. ಮ್ಯಾನೇಜರ್ ಸಾಹೇಬರೇ ನನ್ನ ತಂದೆಯಾಗಿ ಹೊರಬರುತ್ತಾರೆಂದು ನಾನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ನಾನು ಅವರಿಗೆ ಅನಾಥಾಶ್ರಮದ ಸಂಪೂರ್ಣ ಕಥೆಯನ್ನು ಹೇಳಿದೆ. ಆಗ ಅವರು ತಕ್ಷಣ ಅದರ ವಿರುದ್ಧ ಕ್ರಮ ತೆಗೆದುಕೊಂಡರು ಮತ್ತು ಪೊಲೀಸರಿಗೆ ವರದಿ ದಾಖಲಿಸಿದರು. ಎಲ್ಲಾ ಹುಡುಗಿಯರನ್ನು ಅಲ್ಲಿಂದ ರಕ್ಷಿಸಲಾಗಿದೆ ಮತ್ತು ಈ ಅನಾಥಾಶ್ರಮವನ್ನು ಮುಚ್ಚಲಾಗಿದೆ ಎಂದು ತಿಳಿಯಿತು. ನಾನು ಈಗ ನನ್ನ ತಂದೆ ತಾಯಿಯೊಂದಿಗೆ ಸಂತೋಷವಾಗಿದ್ದೇನೆ. ದೇವರು ನನ್ನ ಮೇಲೆ ಈ ರೀತಿ ದಯೆ ತೋರುತ್ತಾನೆ ಎಂದು ನನಗೆ ಸ್ವಲ್ಪವೂ ತಿಳಿದಿರಲಿಲ್ಲ. ನಾನು ನನ್ನ ಇಡೀ ಜೀವನದಲ್ಲಿ ಒಂದು ಪಾಠ ಕಲಿತಿದ್ದೇನೆ. ಮನುಷ್ಯ ಎಂದರೇನು, ಅವನ ಜೀವನ ಎಂದರೇನು, ಈ ಎಲ್ಲವನ್ನೂ ದೇವರು ಮಾತ್ರ ಬಲ್ಲ. ನಿಮ್ಮ ಜೀವನದಲ್ಲಿ ಯಾವಾಗ ಯಾವ ಪವಾಡ ಸಂಭವಿಸಬಹುದು, ಇದರ ಬಗ್ಗೆ ನಿಮಗೂ ತಿಳಿದಿರುವುದಿಲ್ಲ. ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ ಮತ್ತು ಅವನು ಜನರಿಗೆ ಸಹಾಯ ಮಾಡುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಸ್ನೇಹಿತರೇ, ನಮ್ಮ ಕಥೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಷನ್ ಬೆಲ್ ಅನ್ನು ಖಂಡಿತ ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ.